ತೆಂಕುತಿಟ್ಟು ಯಕ್ಷಗಾನದಲ್ಲಿ ಬಣ್ಣದ ವೇಷಧಾರಿಗಳಲ್ಲಿ ಒಬ್ಬರಾದಂತಹ ಬಾಲಕೃಷ್ಣ ಮಿಜಾರು ಇವರು ಮಿಜಾರು ಅಣ್ಣಪ್ಪ ಅವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು 18ನೇ ವಯಸ್ಸಿಗೆ ಯಕ್ಷ ಪ್ರಪಂಚಕ್ಕೆ ಲಗ್ಗೆಯಿಟ್ಟ ಯಕ್ಷ ಪಯಣದ ಬಗ್ಗೆ ತಿಳಿಯೋಣ ಬನ್ನಿ. ಗುಮ್ಮಟ್ ಕುಡುಬಿ ಸಂಸ್ಕೃತಿಯ ನಿನಾದ ಈ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುವ ವೀಕ್ಷಕ ಬಂಧುಗಳಿಗೆ ಸ್ಮರಿಸುತ್ತಾ ನಾವೊಂದು ಹೊಸ ಆಯಾಮದತ್ತ ಮುನ್ನುಗ್ತಾ ಇದ್ದೇವೆ. ಕುಡುಬಿಯ ಜಾತಿಯಲ್ಲಿರುವಂತಹ ಸಾಧಕ ಸಾಧಕಿಯರ ಒಂದು ಕಿರು ಚಿತ್ರಣ ಯಶೋಗಾಥೆ ಎಂಬ ಹೊಸ ಆಯಾಮದತ್ತ ನಾವಿದ್ದೇವೆ. ಈಗ ಅದರಲ್ಲಿ ಮೊದಲ ಸಂಚಿಕೆಯಾಗಿ ಯಕ್ಷ ಪಯಣ ಎಂಬ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಈ ಒಂದು ಯಕ್ಷ ಪ್ರಯಾಣ ಕಾರ್ಯಕ್ರಮದಲ್ಲಿ ನಮ್ಮ ಕುಡುಬಿ ಜನಾಂಗದಲ್ಲಿ ಯಕ್ಷಗಾನ ರಂಗದಲ್ಲಿ ಸಾಧನೆ ಮಾಡಿದಂಥ ಹಲವಾರು ಕಲಾವಿದರಿದ್ದಾರೆ. ಅವರನ್ನು ಈ ಒಂದು ಸಮಾಜಮುಖಿಯಾಗಿ ತೋರಿಸುವಂತಹ ಕಾರ್ಯದಲ್ಲಿ ನಾವಿದ್ದೇವೆ. ಈ ಒಂದು ಪ್ರಸ್ತುತ ಮೊದಲ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮವರಾದಂತಹ ಬಾಲಕೃಷ್ಣ ಮಿಜಾರ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ತೆ. ನಮ್ಮ ಒಂದು ಕುಡುಬಿ ಸಂಸ್ಕೃತಿಯಲ್ಲಿ ಕುಡುಬಿ ಜನಾಂಗದಲ್ಲಿ ಸಾಧನೆ ಮಾಡಿದಂತಹ ಹಲವಾರು ಸಾಧಕರಿದ್ದಾರೆ. ಆ ಸಾಧಕರು ಎಲೆಮರೆ ಕಾಯಂತಿದ್ದಾರೆ. ಅವರ ಒಂದು ಸಮಾಜಮುಖಿಯತ್ತ ತೋರಿಸುವ ಒಂದು ಚೆನ್ನ ಪ್ರಯತ್ನದಲ್ಲಿ ನಾವಿದ್ದೇವೆ. ಅದೇ ರೀತಿ ಈ ಒಂದು ಯಕ್ಷ ಪಯಣ ಕಾರ್ಯಕ್ರಮಕ್ಕೆ ನಮ್ಮವರಂತ ಬಾಲಕೃಷ್ಣನ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಪ್ರಸ್ತುತ ಯಕ್ಷಗಾನ ಪ್ರಪಂಚದಲ್ಲಿ ಮಹಿಷಾಸುರ ಪಾತ್ರ ಬಹಳ ವಿಶಿಷ್ಟವಾದದ್ದು. ಅದರದೇ ಆದಂತಹ ಒಂದು ಕಲಾ ಚಾತುರ್ಯತೆಯನ್ನು ಹೊಂದಿದೆ. ಪ್ರಸ್ತುತ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್, ನಗರಿ ಮಹಾಬಲ್ ರೈ, ಕುಪ್ಪೆಬದವ್ ಉಮೇಶ್ ಕುಪ್ಪೆಬದವ್, ಅದೇ ರೀತಿ ಧರ್ಮಸ್ಥಳ ಗೋಪಾಲ್ ಭಟ್, ಹರಿನಾರಾಯಣ ಭಟ್ ಎಡನೀರು, ಈ ಒಂದು ಅಗ್ರಗಣ್ಯರ ಸಾಲಿನಲ್ಲಿ ನಮ್ಮ ಕುಡುಬಿಯರ ಬಾಲಕೃಷ್ಣನ ಇರುವುದು ನಮಗೊಂದು ಹೆಮ್ಮೆಯ ವಿಚಾರ. ಈ ಒಂದು ಅವರು ನಡೆದು ಬಂದಂತಹ ಯಕ್ಷಗಾನ ಹಾದಿ ಈ ಎಲ್ಲ ಚರಿತ್ರೆಯನ್ನು ನಿಮ್ಮ ಮುಂದಿಡಲಿಕ್ಕೆ ನಾವಿದ್ದೇವೆ. ಅದೇ ರೀತಿ ಈ ಒಂದು ಯಕ್ಷಗಾನ ಎಂದಾಗ ಅದರಲ್ಲಿ ಕೂಡ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಎಂದರೆ ಎಲ್ಲರಿಗೂ ಅತ್ಯಂತ ಪ್ರಿಯವಾದ ಯಕ್ಷಗಾನ. ಹಿಂದಿನೊಂದು ನಡೆದು ಬಂದಂಥ ಮಾತಿದೆ. ಈ ಒಂದು ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಎಂಬುದು ರಾತ್ರಿ 12 ಗಂಟೆ ನಂತರ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಯಾಕೆಂದರೆ ಆ ಒಂದು ಹೊತ್ತಿನಲ್ಲಿ ತಾಯಿ ಮಾಲಿನಿಯು ತನ್ನ ಗಂಡನನ್ನು ಕಳೆದುಕೊಂಡು ಮಗನೇ ಮಹಿಷ ಎಂಬ ಆರ್ತನಾದಕ್ಕೆ ಇಡೀ ಕೂತಿರುವಂಥ ಸಭೆಯು ಒಮ್ಮೆಲೆ ರೋಮಾಂಚನಗೊಂಡು ಮಹಿಷಾಸುರನ ಒಂದು ಪ್ರವೇಶಕ್ಕೆ ಕಾತುರದಿಂದ ಕಾಯ್ತಾ ಇರ್ತದೆ. ಆ ಒಂದು ಪ್ರವೇಶ ತಲೆ ಮೇಲೆರಡು ಕೊಂಬು, ಕೋನವನ್ನೇ ಮುಖವರ್ಣಿಕೆಯನ್ನು ಹೊಂದಿರುವಂಥ ಚಿತ್ರಣ, ಅದೇ ರೀತಿ ರಂಗದ ಮಧ್ಯ ಪ್ರವೇಶದಿಂದ ಮಾಡುವಂತಹ ಒಂದು ಪ್ರವೇಶ, ದೊಂದಿಯ ಬೆಳಕು, ಬೈಹುಲ್ಲಿನ ರಾಶಿಗೆ ಬೆಂಕಿ ಕೊಟ್ಟು ಬರುವಂತಹ ಒಂದು ಚಿತ್ರಣವೇ ಎಲ್ಲ ಕಾತರಿಂದ ಕಾಯ್ತಾ ಇರ್ತದೆ. ಈ ಒಂದು ಪಾತ್ರದಲ್ಲಿ ನಮ್ಮ ಬಾಲನ್ನ ಕೂಡ ಮಿಂಚಿದ್ದಾರೆ. ನಮ್ಮ ಹಿರಿಯ ಕಲಾವಿದರಂತ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್, ಅದೇ ರೀತಿ ನಗರಿ ಮಹಾಬಲ್ ರೈ ಇವರಂತೂ ಚಾಲ್ತಿರುವಂತಹ ಮಹಿಷಾಸುರ ಪಾತ್ರದಲ್ಲಿ ನಮ್ಮವರಾದಂತಹ ಬಾಲನ್ನ ಕೂಡ ಇರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ಅದೇ ರೀತಿ ಅವರೊಂದು ಈ ಒಂದು ಯಕ್ಷಗಾನ ರಂಗಕ್ಕೆ ನಡೆದು ಬಂದಂತಹ ದಾರಿ ಯಾವ ರೀತಿ ಇದೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡುವ.
ಬಾಲಣ್ಣ, ಮೊದಲನೇದಾಗಿ ನಿಮ್ಮ ಹುಟ್ಟಿದ ಊರು, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ತೆ. ನನ್ನ ಊರು ಹಿಂಡೇಲು ಹಟ್ಟಿಮನೆ ಅಂತ ಇತ್ತು. ಆದರೆ ನಾನು ಬೆಳೆದು ದೊಡ್ಡವನಾದಂಥ ಆ ಪ್ರದೇಶದಲ್ಲಿ ಏನು ಮಾಡೋದು, ಸಣ್ಣ ಪ್ರಾಯದಲ್ಲಿ ತಾಯಿ ನಮ್ಮನ್ನು ಬೆಳೆಸಲು ಬಹಳ ಕಷ್ಟ ಬಂದಿತ್ತು. ಹಾಗಾಗಿ ವಿದ್ಯಾಭ್ಯಾಸ ಹೆಚ್ಚು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ. ಹುಟ್ಟಿದ ಊರಿನಲ್ಲಿ ಬಹಳ ಹೆಸರನ್ನು ಗಳಿಸಿದಂತಹ ಪ್ರಸಿದ್ಧ ಯಕ್ಷಗಾನ ಕಲಾವಿದ ಮಿಜಾರ್ ಅಣ್ಣಪ್ಪನವರ ಮನೆ ಹತ್ತಿರ ನಮ್ಮ ಮನೆ ಇತ್ತು. ಅವರ ಆ ವೇಷಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಆದರೆ ಅವರು ಗಳಿಸಿದಂತಹ ಕೀರ್ತಿ ಇನ್ನೂ ಉಳಿಯಬೇಕೆಂಬ ಉದ್ದೇಶದಿಂದ ಯಕ್ಷಗಾನವನ್ನು ಕಲಿಯಬೇಕೆಂಬ ಹಂಬಲ ಹೆಚ್ಚಾಯಿತು. ನಮ್ಮ ಊರಿನಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ಯಕ್ಷಗಾನದ ಮೇಲೆ ಅವಲಂಬಿಕೆ ಯಾರಿಗೂ ಇರಲಿಲ್ಲ. ಹಾಗಾಗಿ ಆ ಮಿಜಾರ್ ಅನ್ನುವಂಥ ಹೆಸರು ಮುಂದೆಯೂ ಎಲ್ಲರಿಗೂ ತಿಳಿಯುವಂತೆ ಆಗಬೇಕೆಂಬ ಉದ್ದೇಶದಿಂದ ಯಕ್ಷಗಾನ ರಂಗಕ್ಕೆ ಬರುವ ಹಾಗಾಯಿತು. ನಾನು ಸುಮಾರು 18 ವರ್ಷದಲ್ಲಿ ಶಾಲೆ ಬಿಟ್ಟು 8ನೇ ತರಗತಿ ತನಕ ಶಾಲೆ ಕಲಿತದ್ದಷ್ಟೇ. ಅಲ್ಲಿಂದ ಯಕ್ಷಗಾನದ ಹಂಬಲ ಹೆಚ್ಚಾದ ಕಾರಣ ಮಿಜಾರು ಹಿಂಡೇಲು ಪ್ರದೇಶದಲ್ಲಿದ್ದಂತಹ ನಾವು ಆ ಮನೆಯನ್ನು ಬಿಟ್ಟು ಮಿಜಾರು ದಡ್ಡಿ ಕಲ್ಪನೆ ಎಂಬಲ್ಲಿ ಹೊಸದಾದ ಮನೆಯನ್ನು ಕಟ್ಟಿ ಅಲ್ಲಿ ಈಗ ನಾವು ನೆಲೆಸಿದ್ದೇವೆ. ನಮ್ಮ ಊರಿನಲ್ಲಿ ಹೆಚ್ಚು ದೇವರ ಕ್ಷೇತ್ರಗಳು ಇದ್ದರೂ ಕೂಡ ಯಕ್ಷಗಾನ ಅನ್ನುವಂತಹ ಕೆಲವು ಕಲಾವಿದರು ಹುಟ್ಟಿದ ಊರು. ಆದರೆ ನಮ್ಮ ಊರಿಗೆ ಬೇಕಾದ ಒಂದು ವ್ಯವಸ್ಥೆ ಅಥವಾ ಪ್ರತಿಭೆ ಒಂದು ಬರಬೇಕೆಂಬ ಉದ್ದೇಶದಿಂದ ನನ್ನ ಮಾವನಾದಂತಹ ಮಿಜಾರ್ ಅಣ್ಣಪ್ಪ ಹಾಸ್ಯಗಾರ ನನ್ನ ಲವಲವಿಕೆಯನ್ನು ಕಂಡು ನನ್ನನ್ನು ಕರೆದುಕೊಂಡು ಮೇಳದ ಹತ್ತಿರ ಹೋದರು. ನನ್ನಲ್ಲಿ ಮೇಳಕ್ಕೆ ಸೇರ್ಪಡೆ ಮಾಡಿ, ಇನ್ನು ಮುಂದೆ ನೀನು ಮಾಡಬೇಕಾದಂತಹ ಕೆಲಸ ಯಕ್ಷಗಾನದಲ್ಲಿ ನಾನು ಯಾವ ರೀತಿ ಕಷ್ಟ ಬಂದು ಈ ಪ್ರಯತ್ನಕ್ಕೆ ಬಂದಿದ್ದೇನೆ ಅಥವಾ ಈ ಊರಿಗೆ ಯಾವ ರೀತಿಯ ಹೆಸರು ತರುವುದಕ್ಕೆ ಕಷ್ಟ ಬಂದಿದ್ದೇನೆ, ಅದೇ ರೀತಿ ಮುಂದೆ ನೀನು ಬೆಳಗಬೇಕೆಂಬ ಉದ್ದೇಶದಿಂದ ನನ್ನನ್ನು ಹಾರೈಸಿದರು. ಮಿಜಾರಿನಲ್ಲಿ ಹುಟ್ಟಿದಂತಹ ನನಗೆ ಒಂದು ಸಂತೋಷ, ಕೇವಲ ಊರಿನ ಬಗ್ಗೆ ಸಂತೋಷ ಅಲ್ಲ, ಊರಿನಲ್ಲಿರುವಂತಹ ಎಲ್ಲರೂ ನನ್ನನ್ನು ಯಕ್ಷಗಾನ ಕಲಾವಿದ ಆಗಬೇಕೆಂಬ ಉದ್ದೇಶದಿಂದ ತುಂಬ ಹರಸಿದ್ದಾರೆ. ಅವರ ಪ್ರೇರಣೆ ಏನಿದೆಯೋ, ಆಶೀರ್ವಾದ ಏನಿದೆಯೋ ಅದನ್ನು ಮುಂದೆ ನಾನು ಸಾಧಿಸಬೇಕೆಂಬ ಉದ್ದೇಶದಿಂದ ಅದೇ ಊರಿನಲ್ಲಿದ್ದುಕೊಂಡು ಸಾಧನೆಯನ್ನು ಮಾಡಬೇಕೆಂಬುದಾಗಿ ಪ್ರಯತ್ನ ಬಂದಿದ್ದೇನೆ. ಹುಟ್ಟಿನ ಊರಿನ ಬಗ್ಗೆ ಬಹಳ ನನಗೆ ಸಂತೋಷ ಉಂಟು, ಹೆಮ್ಮೆಯೂ ಇದೆ. ಅದೇ ರೀತಿ ಬಾಲಣ್ಣ, ನಿಮ್ಮ ಇಂದು ಯಕ್ಷಗಾನ ಪಯಣದಲ್ಲಿ ನೀವು ಮಾಡಿದಂಥ ಮೊದಲ ವೇಷಗಾರಿಕೆ? ನಾನು ಮೊದಲು ಯಕ್ಷಗಾನಕ್ಕೆ ಸೇರಿದಾಗ ಯಾರಿಗೂ ದೊಡ್ಡ ವೇಷ ಕೊಡುವುದಿಲ್ಲ. ನಾವು ಯಕ್ಷಗಾನ ಕಲಿತು ಮೇಳಕ್ಕೆ ಸೇರಿದಾಗ ಮೊದಲು ಮಾಡಬೇಕಾದ ವೇಷ ಕೋಡಂಗಿ ಅಂತ. ಕೋಡಂಗಿ ಅಂದರೆ ಗೊತ್ತಾಗಿದೆ, ನಿತ್ಯ ವೇಷ ಮೊದಲು ಬರುವ ವೇಷ ಕೋಡಂಗಿ ಅಂತ. ಅದು ಮಾಡಿದರೆ ಮಾತ್ರ ನಮಗೆ ಯಾವ ವೇಷವೂ ರಂಗದಲ್ಲಿ ಮಾಡುವುದಕ್ಕೆ ಸಾಧ್ಯ ಇದೆ. ಹಾಗೆ ಅದನ್ನು ಸರಿಸುಮಾರು ಒಂದು 5-6 ವರ್ಷ ನಾನು ಮಾಡಿದ್ದೇನೆ. 6 ವರ್ಷ? ಹೌದೌದು. ಆ ವೇಷ ಮಾಡುತ್ತಾ ಇರುವಾಗಲೇ ನಿತ್ಯ ವೇಷ, ಮುಖ್ಯಶ್ರೀ ವೇಷ ಮತ್ತು ಪೀಠಿಕಾ ಸ್ತ್ರೀ ವೇಷ ಅಂತ ಉಂಟು. ಪ್ರಸಂಗದ ಮೊದಲು ಬರುವ ವೇಷ ಅದನ್ನೆಲ್ಲ ಮಾಡಿದ್ದೇನೆ. ಶ್ರೀವೇಷ ಕೂಡ ಮಾಡಿಲ್ಲ? ಮೊದಲು ಸೇರುವಾಗ ಅದು ಮಾಡಲೇಬೇಕು, ಹಾಗಾಗಿ ಮಾಡಿದ್ದೇನೆ. ಅದೇ ನಾವು ಶ್ರೀವೇಷ ನೀವು ಮಾಡಿದಂತ ನಮ್ಗೆ ಗೊತ್ತಿಲ್ಲ. ಈ ಪ್ರಸ್ತುತ ನೀವು ಮಹಿಷಾಸುರ ವೇಷದಲ್ಲಿ ನಮ್ಮೊಂದು ದಿಗ್ಗಜರಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ಮೊದಲ ಮಾಡಿದ ಪಾತ್ರ ಅದೇ ಕೋಡಂಗಿ ವೇಷ ಅಂತ ಹೇಳ್ಬೋದು. ನಿಮ್ಮ ಮೊದಲ ಮೇಳ ಯಾವ್ದಾದ್ರು ಪ್ರಾರಂಭವಾಗಿ ಯಾವ ಮೇಳಕ್ಕೆ ನೀವು ಸೇರ್ಪಡೆಗೊಳ್ಳಿಲ್ಲ? ಮೊದಲು ನಾನು ಯಕ್ಷಗಾನ ಕಲಿಯಬೇಕೆಂಬ ಉದ್ದೇಶದಿಂದ ಬಜಿಪೆ ದೇರನ್ನ ಅಮೀನ್ ಅಂತ ಒಬ್ಬರಿದ್ರು. ಕುಪ್ಪೆ ಪದವು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ತಿರ ಒಂದು ಅವರ ಯಕ್ಷಗಾನ ಶಾಲೆ ಅಂತಿತ್ತು. ಅದರಲ್ಲಿ ಹೋಗಿ ನಾನು ಹೆಜ್ಜೆಗಾರಿಕೆಯನ್ನು ಕಲಿತೇನೆ. ಹೌದು, ಆ ಹೆಜ್ಜೆಗಾರಿಕೆ ನನಗೆ ಯಕ್ಷಗಾನಕ್ಕೆ ಸಾಕಾಗಲಿಲ್ಲ. ಅನ್ನು ಮತ್ತೂ ಕಲಿಯಬೇಕೆಂಬ ಹಂಬಲ ಹೆಚ್ಚಾದಾಗ ನಾನು ಮೇಳದಲ್ಲಿ ಹತ್ತಿರದ ಕಲಾವಿದ ದಿನೇಶ್ ಶೆಟ್ಟಿ ಕಾವಳಗಟ್ಟೆ ಅಂತ, ಅವರು ನನಗಿಂತ ಒಂದು 2 ವರ್ಷದ ಮೊದಲು ಬಂದು ಸೇರಿದ್ರು. ಅವರಲ್ಲಿ ಕೇಳಿದ್ದೆ, ಯಕ್ಷಗಾನ ಪೂರ್ತಿ ಕಲಿಯಬೇಕಾದರೆ ನಾವು ಎಲ್ಲಿ ಹೋಗಿ ಸೇರಬೇಕೆಂಬುದಾಗಿ.
ಆಗ ಅವರು ನನಗೊಂದು ದಾರಿ ತೋರಿಸಿದ್ರು. ನಾನೊಂದು ಕಾಗದ ಬರೆದು ಕೊಡ್ತೇನೆ ಬಾಲಕೃಷ್ಣರವರೇ, ನೀವು ಇದನ್ನು ಹಿಡಿದುಕೊಂಡು ಹೋಗಿ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರ ಅಂತ ಉಂಟು. ಹಾಂ, ಧರ್ಮಸ್ಥಳದಲ್ಲಿ ಈಗ ಇಲ್ಲ, ಅದು ಈಗ ನಿಂತು ಹೋಗಿದೆ. ಅಂದರೆ ಇದು ತರಗತಿಗೆ ವಿದ್ಯಾರ್ಥಿಗಳು ಕಾರಣ ಏನು, ಈಗ ಶಾಲೆಗಳಲ್ಲಿ ಪ್ರಾರಂಭ ಆಗಿದೆ, ಬೇರೆ ಶಾಲೆಗಳಲ್ಲಿ ಪ್ರಾರಂಭ. ಮೊದಲು ಹಾಗಲ್ಲ, ಯಕ್ಷಗಾನದ ನಾಟ್ಯಾಭ್ಯಾಸ ಕಲಿಯಬೇಕಾದ್ರೆ ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರಕ್ಕೆ ಹೋಗಬೇಕು. ಹಾಗೆ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಕಾವಂದರ ಮುಖೇನ ಆ ಪತ್ರವನ್ನು ತೋರಿಸಿದೆ. ಎಲ್ಲಿಂದ ಬಂದದ್ದು ಕೇಳಿತು, ಹೀಗೆ ಅಂದರೆ ವಿಚಾರ ಅಂದರೆ ಅಣ್ಣಪ್ಪ ಹಾಸ್ಯಗಾರರ ಪರಿಚಯ ಎಲ್ಲರಿಗೂ ಇದ್ದದ್ದು. ಹಾಗೆ ಒಪ್ಪಿಕೊಂಡ್ರು. ಅಲ್ಲಿ ನಾನು ನಾಟ್ಯಾಭ್ಯಾಸವನ್ನು ಕಲಿತೇನೆ. ಕೇಂದ್ರದಲ್ಲಿ ಕಲಿಯುವಾಗ ಎಲ್ಲ ವೇಷಗಳನ್ನು ಮಾಡಬೇಕಾಗ್ತದೆ, ಒಂದೆರಡಲ್ಲ. ಆದರೆ ನಾನು ಮಾಡದೇ ಇದ್ದದ್ದು ಒಂದು ಬಣ್ಣದ ವೇಷ ಅಲ್ಲಿ ಮಾಡಲಿಲ್ಲ. ಕಲಿಸಿದ್ರು, ನನಗೆ ಅಷ್ಟು ಅದರ ಮೇಲೆ ಹಂಬಲ ಇರಲಿಲ್ಲ, ಕುತೂಹಲ ಇರಲಿಲ್ಲ ಬೇರೆ ವೇಷ ಮಾಡುವಂತ. ಅಲ್ಲಿಂದ ಬಂದು ನೇರ ನಾನು ಕಟೀಲು ಮೇಳಕ್ಕೆ ಸೇರಿದೆ. ಆವಾಗ 3ನೇ ಸೆಟ್ಟಿಗೆ. ಹೌದು, ಹುರಿಯ ಗಣಪತಿ ಶಾಸ್ತ್ರಿಗಳು ಮೊದಲ ಭಾಗಗಳು. ಅವರನ್ನು ನೋಡುವಾಗ ಈಗಲೇ ಹೆದರಿಕೆ ಆಗಿದೆ, ಮೊದಲು ಅದಕ್ಕಿಂತ ಹೆದರಿಕೆ ಹೆಚ್ಚಿತ್ತು. ನಾವು ಅವರ ಜೊತೆಯಲ್ಲಿ ಸರಿಸುಮಾರು 15 ವರ್ಷ ತಿರುಗಾಟ ಮಾಡಿದೆ. 15 ವರ್ಷ ಅವರ ಜೊತೆಯಲ್ಲಿ. 15 ವರ್ಷ ಜೊತೆಯಲ್ಲಿರುವಾಗ ಅವರು ಕೊಟ್ಟ ವೇಷಗಳನ್ನೆಲ್ಲ ಮಾಡಿದೆ. ಮೊದಲು ಸರಿಯಾಗ್ತಾ ಇರಲಿಲ್ಲ. ಅವರು ಇಂದು ಸರಿ ಆಗದೇ ಇದ್ರು ನಾಳೆ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮನ್ನು ಹತ್ತಿರಕ್ಕೆ ಕರೆದು, ನಿನ್ನೆ ಮಾಡಿದ್ದು ಸರಿಯಾಗಲಿಲ್ಲ, ನಾಳೆ ಇನ್ನೊಮ್ಮೆ ವೇಷ ಕೊಡುವಾಗ ಅದನ್ನು ಸರಿ ಮಾಡಬೇಕು ಅನ್ನುವ ಹಾಗೆ ತಿಳಿಸಿದಾಗ ಅದನ್ನು ಪ್ರಯತ್ನ ಪಟ್ಟು ಮತ್ತೆ ಸರಿ ಮಾಡಿ ಅವರ ಮುಖೇನ ನಾನು ಬಣ್ಣದ ವೇಷ ಕಲಾವಿದನಾಗುವುದಕ್ಕೆ ಸಾಧ್ಯವಾಯಿತು. ಅಂದರೆ ಯಾರೋ ಒಬ್ಬ ನಿಶುಂಭ ಮಾಡುವವ ಅವನಿಗೆ ಬಿಡಬೇಕಾಯಿತು ರಜೆ. ಆಗಿರುವಾಗ ನನ್ನನ್ನು ಕರೆದು ಹೇಳಿ, ಇಂದು ನೀನು ವೇಷ ಮಾಡಬೇಕಂತ. ಅದರ ಗಂಧಗಾಲಿ ನನಗೆ ಗೊತ್ತಿಲ್ಲ ಬಣ್ಣದ ವೇಷ ಹೇಗೆ ಮಾಡಬೇಕಂತ. ನೋಡಿದ್ದೇನೆ, ಆದರೆ ಆ ಚಿಟ್ಟಿ ಎಲ್ಲ ಇಡಬೇಕಲ್ಲ, ತುಂಬ ಕಷ್ಟ. ಆದರೆ ಏನು ಮಾಡುವ, ನನ್ನ ಹತ್ತಿರದಲ್ಲಿ ಮತ್ತೊಬ್ಬ ಸಹ ಕಲಾವಿದ ಇದ್ದ, ಅವರು ವೆಂಕಟೇಶ ಕಲ್ಲುಗುಡ್ಡೆ ಅಂತ ಗೊತ್ತಿರ್ಬೋದು, ಕುಂದುವೇಷದಲ್ಲಿ. ಅವರೇ ನನಗೆ ಮುಖಕ್ಕೆ ರೇಖೆಯನ್ನು ಹಾಕಿ ಚಿಟ್ಟಿಯನ್ನು ಇಟ್ಟು ಬಣ್ಣವನ್ನು ಬರೆದು ರಂಗಕ್ಕೆ ಕಳಿಸಿದ್ರು. ರಂಗಕ್ಕೆ ಹೋಗಿ ಬರುವಲ್ಲಿವರೆಗೆ ನನಗೆ ತುಂಬ ಹೆದರಿಕೆ ಇತ್ತು. ಬೇರೆ ಬಣ್ಣದ ಹಾಗೆ ಅಲ್ಲ, ಆ ಚಿಟ್ಟಿ ಅನ್ನೋದು ಮುಖದಲ್ಲಿ ನಿಲ್ಲಬೇಕಾದ್ರೆ ಅಷ್ಟೇ ಪ್ರಯತ್ನ ಬೇಕು. ಆ ದಿವಸ ಎಂತ ಮಾಡಿದ್ರು ಮುಖದಲ್ಲಿ ಚಿಟ್ಟಿ ನಿಲ್ಲಿಲ್ಲ. ಬಂದವರಲ್ಲಿ ಹೇಳಿದೆ, ನನ್ನ ವೇಷ ಫೈಲಾಯಿತು. ಅಂದರೆ ಯಾವ ವೇಷವೂ ಮಾಡಿ ರಂಗಕ್ಕೆ ನಾವು ಹೋದ ಮೇಲೆ ಅಲ್ಲಿ ಒಂದೊಂದೇ ಮೈಯಲ್ಲಿರುವ ಯಾವುದೇ ವಸ್ತು ಜಾರಬಾರದು, ಕೈ ತಪ್ಪಿ ಹೋಗಬಾರದು. ಕಿರೀಟದಿಂದ ಹಿಡಿದು ಕಾಲಿಗೆ ಕಟ್ಟುವ ಗೆಜ್ಜೆ ತನಕ ಗಿಚ್ಚಿದ್ರೆ ನಮಗೆ ಒಂದು ಅದು ಮನಸ್ಸಿಗೆ ಒಂದು ಬೇಸರ. ಹೌದು, ಏನೋ ಆಗಿರ್ಬೇಕಂತ ಅನಿಸ್ತದೆ, ತಪ್ಪಾಗಿದೆ. ಹೌದು, ಹಾಗೆ ಮುಖದ ಚಿಟ್ಟಿ ಹೋಗುವಾಗ ಅವರು ಹೇಳಿದ್ರು, ಅದು ಹಾಗೆ ಹೋದದ್ದಲ್ಲ, ನೀನು ಮೊದಲಾಗಿ ಅದನ್ನು ಪ್ರಯತ್ನ ಮಾಡುವ ಕಾರಣ ಅದು ಹೋಗಿರ್ತದೆ. ಇನ್ನು ನೀನು ಸದಾ ಕಾಲ ಅದನ್ನೇ ಪ್ರಯತ್ನ ಮಾಡಿದರೆ ಮುಖದಲ್ಲಿ ನಿಲ್ತದೆ. ಅವರ ಮುಖೇನ ಬಣ್ಣದ ವಿಷಯವನ್ನು ಕಲಿತು ಈಗ ಇಷ್ಟರ ಮಟ್ಟಿಗೆ ಬಂದಿದ್ದೇನೆ. ಮೊದಲು ಈ ಮಹಿಷಾಸುರ ಪಾತ್ರ ಮಾಡಿದ ಅನುಭವ ಹೇಗಿದೆ? ಮಾಡಿದೆ. ಹುರಿಯ ಗಣಪತಿ ಶಾಸ್ತ್ರಿಗಳು ಅವರೇ ನನ್ನನ್ನು ಕರೆದು ನಕ್ರಿ ಮಹಾಬಲ ರೈಗಳು ರಜೆಯಲ್ಲಿದ್ದರು, ಒಂದು ವೇಷ ಮಾಡಬೇಕಂತ. ಆವಾಗ ಈಗಿನ ಹಾಗಲ್ಲ, ಕೊಂಬು ಕೋಡು, ಮೊದಲು ಅದನ್ನು ಕಟ್ಟಬೇಕಿತ್ತು. ಈಗ ನೇರ ತಲೆಗೆ ಟೊಪ್ಪಿಟ್ಟು ಹೋದ್ರೆ ರಂಗಸ್ಥಳದಲ್ಲಿ ಆಗ್ತದೆ. ಅದನ್ನು ಕಟ್ಟಿ ರಂಗಸ್ಥಳದಲ್ಲಿ 3 ಸಲ ನಾನು ವಾಮಿಟ್ ಮಾಡಿದ್ದೇನೆ. ಆಗ್ಲಿಲ್ಲ, ಕಡಿಲಿಕ್ಕೆ ಆಗಲಿಲ್ಲ. ಅಂದ್ರೆ ಬೇರೆಯವರು ಕಟ್ಟಿ ನನ್ನನ್ನು ಕಳಿಸಿದ ಕಾರಣ. ನಾವಾಗಿ ಅದನ್ನು ಕಟ್ಟಿದ್ರೆ ಮಾತ್ರ ನಮ್ಗೆ ಅದರ ನೋವು ಎಲ್ಲ ಗೊತ್ತಾಗ್ತದೆ. ಎಲ್ಲಿ ಪಾತ್ರ ಮಾಡಿದ್ರೆ? ಅದು ಇಲ್ಲೇ ಪುತ್ತೂರಿನ ಹತ್ತಿರ, ರೈಲ್ವೆ ಸ್ಟೇಷನ್ ಹತ್ತಿರ. ಎಷ್ಟು ವರ್ಷಗಳಾಗಬಹುದು? ಸಾಧಾರಣ ಒಂದು 18 ವರ್ಷ. 18 ವರ್ಷದಲ್ಲಿ ನೀವು ಪ್ರಾರಂಭ ಮಾಡಿದ? 18 ವರ್ಷ ಆಯ್ತು. ಮಹಿಷಾಸುರ ಅದೇ ಮೊದಲು ಮಾಡಿ. ಆವಾಗಲೇ ನಾನು ಎಣಿಸಿದ್ದೇನೆ, ಯಾವ ಪಾತ್ರವನ್ನು ಬೇಕಾದರೂ ಮನಸ್ಸಿಟ್ಟು ಅದರ ಮೇಲೆ ನನಗೆ ಒಲವಿನಿಂದ ನಾನು ಮಾಡ್ತೇನೆ, ಈ ಒಂದು ಪಾತ್ರ ಬೇಡ ಅಂತ ಹೇಳಿದ್ದೇನೆ. ಆದ್ರೂ ನಾನು ಈಗ ಆ ವೇಷ ಮಾಡ್ತೇನೆ. ಯಾಕಂದ್ರೆ ನನ್ನನ್ನು 3ನೇ ಸೆಟ್ಟಿನಿಂದ 1ನೇ ಸೆಟ್ಟಿಗೆ ಹಾಕಿದ್ರು. ಅಂದ್ರೆ ಸೆಟ್ ಬದಲಾವಣೆ ಅನ್ನುವುದು 6 ಮೇಳದಲ್ಲಿ ಇರುವಾಗ ಮಾಡ್ಲೇಬೇಕು. ಅದು ನಾವು ಹೋಗುದಿಲ್ಲ ಅಂತ ಹೇಳಿದ್ರಿ. ನಮ್ಮನ್ನು ಆ ಕಡೆ ಈ ಕಡೆ ಬದಲಾವಣೆ ಮಾಡುವುದು ಹೊಣೆಗಾರಿಕೆ ಇದ್ದದ್ದು ನಮ್ಮ ಯಜಮಾನ. ಅಂದ್ರೆ ನನ್ನನ್ನು 1ನೇ ಸೆಟ್ಟಿಗೆ ಹಾಕುವುದಕ್ಕೆ ಕಾರಣ ಅಂದ್ರೆ 5ನೇ ಮೇಳ ಆಗುವಾಗ ಕೆಲವು ಕಲಾವಿದರು ಆ ಸೆಟ್ಟಿಗೆ ಹೋಗ್ಬೇಕಾಗಿತ್ತು, ಬದಲಾವಣೆ. ಹೌದು,
ಅಲ್ಲಿ ನನ್ನನ್ನು ಎರಡನೇ ಬಣ್ಣದ ವೇಷಧಾರಿಯಾಗಿ ಅವರು ತಯಾರು ಮಾಡಿದ್ದಾರೆ. ಒಂದನೇ ಬಣ್ಣದ ವೇಷಧಾರಿಯಾಗಿ ತಯಾರು ಮಾಡಬೇಕಾದ್ರೆ ಶುಂಭ ಮಾಡಬೇಕು. ಹೌದು, ನನ್ನ ಜೊತೆಯಲ್ಲಿದ್ದವರು ಒಂದನೇ ಬಣ್ಣದ ವೇಷದ ಹರಿನಾರಾಯಣ ಭಟ್ ಎಡನಿ. ಹೌದು, ಅವರ ಎದುರಿಗೆ ನಾನು ಕೂತು ವೇಷ ಮಾಡಬೇಕು. ಆದರೆ ಏನು ಮಾಡೋದು, ನಾನು 3ನೇ ಸೆಟ್ಟಲ್ಲಿ ಇರುವಾಗ ಗಂಗೈ ಶೆಟ್ಟರ ವೇಷ ನಾನು ಸರಿಯಾಗಿ ನೋಡ್ತಾ ಇದ್ದೆ. ದಿವಂಗತ ಗಂಗೈ ಶೆಟ್ಟಿ ಅವರ ಬಣ್ಣದ ವೇಷ ದೈತ್ಯ ಅಂತ, ಅವರನ್ನು ನೋಡುವಾಗಲೇ ಹೆದರಿಕೆ ಆಗ್ತದೆ. ಆದರೆ ಅವರು ಪ್ರತಿಯೊಂದು ವೇಷ ಮಾಡುವಾಗ ಸಮಯ ಇದ್ದರೆ ಚೌಕಿಯ ಹೊರಗಡೆ ನಿಂತು ರಂಗಸ್ಥಳ ಹತ್ತಿರ ಇದ್ರೆ ವೇಷ ನೋಡ್ತಾ ಇದ್ರು. ಅವರಿಗೆಲ್ಲ ಬಣ್ಣದ ವೇಷ ಮಾಡ್ತಾ ಇದ್ರು. ಮಹಿರಾವಣ ಮತ್ತು ಇದು ಶೂರಭದ್ಮ ಹಾಗೆ ಅಂಥ ವೇಷಗಳನ್ನು ಮಾಡ್ತಾ ಇದ್ರು. ಆದರೆ ಅವರು ಚಿಟ್ಟಿ ಇಡುವ ಕ್ರಮ ಅದನ್ನು ನೋಡಿ ನನಗೆ ಬಹಳ ಸಂತೋಷ ಆಗ್ತಿತ್ತು. ಅಂದರೆ ಮಲ್ಲಿಗೆಯ ಹೂವು ಹೇಗುಂಟು, ಅದು ಹೂವಲ್ಲ ಮೊಗ್ಗು, ಅದರ ಹಾಗೆ ಒಂದು ಸ್ವಲ್ಪವೂ ಆ ಕಡೆ ಈ ಕಡೆ ಆಗ್ತಾ ಇರಲಿಲ್ಲ. ಆದರೆ ಹಾಗೆ ಇಡಬೇಕು, ಯಾವಾಗ ಅದನ್ನು ಪ್ರಾರಂಭ ಮಾಡುವುದು, ಯಾವಾಗ ಅವಕಾಶ ಸಿಗ್ತದೆ ಅಂತ ಕಾಯ್ತಾ ಇದ್ದೆ ನಾನು. ನನ್ನನ್ನು 1ನೇ ಸೆಟ್ಟಿಗೆ ಹಾಕುವಾಗ ಸಂತೋಷದಲ್ಲಿ ಬಂದೆ. ಅದು ಮನಸ್ಸಿಗೆ ಬೇಸರ ಇತ್ತು. ಇಷ್ಟು ವರ್ಷ 3ನೇ ಸೆಟ್ಟಲ್ಲಿ ತಿರುಗಾಟ ಮಾಡಿ ಆ ಸೆಟ್ಟಿಗೆ ಹೋಗಿ ಇನ್ನು ಹೇಗೆ ನಾನು ಅನುಭವ ಯಾರಲ್ಲಿ ಕೇಳಿ ಕರೀತೀನಿ. ಅಲ್ಲಿ ಇವರು ನಮ್ಮ ಬೊಟ್ಟಿಗೆರೆ ಪುರುಷೋತ್ತಮ ಪೂಜಾರು ಭಾಗವತ ಅವರನ್ನು ನಾನು ಮೊದಲು ನೋಡಿದ್ದೆ. ಅಲ್ಲಿಗೆ ಬಂದೆ, ಮತ್ತೆ ನಾನು ಅವರ ಜೊತೆ ಮಾತುಕತೆ ಪ್ರಾರಂಭಿಸಿದ್ದೆ. ಅವರು ವೇಷ ಹೋಗುವ ಮೊದಲು ಅವರಲ್ಲಿ ಹೋಗಿ ಕೇಳಿದರೆ ವೇಷದ ಮಾತ್ರ ಹೇಳಿಕೊಡುತ್ತಲ್ಲ, ಇಡೀ ಕಥೆಯನ್ನು ಹೇಳಿಕೊಡ್ತಾ ಇದ್ದರು. ಹಾಗೆ ಅವರು ಸೆಟ್ಟಲ್ಲಿ ತಿರುಗಾಟ ಮಾಡಿದೆ. ಹರಿನಾರಾಯಣ ಭಟ್ರ ವೇಷವನ್ನು ನೋಡಿದೆ. 6ನೇ ಮೇಳ ಆಯಿತು. ಆವಾಗ ದಣಿಗಳು ಯಜಮಾನರು ನನ್ನನ್ನು ಹತ್ತಿರ ಕರೆದು ಹೇಳಿದರು, ಬಾಲಕೃಷ್ಣ ನೀನು ಇನ್ನು 1ನೇ ಬಣ್ಣದ ವೇಷ ಮಾಡಬೇಕಂತ. ಅದಕ್ಕೆ ಕೈ ಮುಗಿದು ಹೇಳಿದೆ ದಣಿಗಳು, ಯಜಮಾನ ನಮಸ್ಕಾರ, 1ನೇ ಬಣ್ಣದ ವೇಷ ಮಾಡ್ತೇನೆ, ಆದರೆ ಮಹಿಷಾಸುರವನ್ನು ಮಾತ್ರ ಮಾಡುವುದಿಲ್ಲ, ಬೇಡ. ಯಾಕೆ ಅಂತ ಕೇಳಿದ್ದು. ಅಲ್ಲ, ಅದು ನನಗೆ ವೇಷದ ಮೇಲೆ ಒಲವಿಲ್ಲ, ಮತ್ತು ಆ ವೇಷ ನನಗೆ ಇಷ್ಟ ಅನಿಸುವುದಿಲ್ಲ, ಯಾಕೆ ಸುಮ್ಮನೆ ನಾನು ಶುಂಭ ಮಾಡ್ತೇನೆ ಅಂತ. ಆವಾಗ ನಮ್ಮ 6ನೇ ಮೇಳದಲ್ಲಿ ಉಮೇಶ ಕುಪ್ಪೆಪದ ಮತ್ತು ಲಕ್ಷ್ಮಣ ಕೋಟೆಯನ್ನು ಇಬ್ಬರನ್ನು ಇಟ್ಟುಕೊಂಡು ಅವರು ಮಹಿಷಾಸುರ ಮಾಡಲಿ ಅಂತ. ಅಂದರೆ ಒಂದು ದಿವಸ ಇವರು ಮಾಡಿ ಮತ್ತೊಂದು ದಿವಸ ಹಾಗೆ. ಆದರೆ ಏನು ಮಾಡುವ, ಒಂದು 4 ವರ್ಷ ಆಗುವಾಗ ಮತ್ತೊಮ್ಮೆ ನನಗೆ ತಿರುಗಿ ಬಂತು. ಹಾಗೆ ಬಾಗುದು ಹೇಳಿದ್ರು, ನೀನು ಬರುವ ವರ್ಷ ಮಹಿಷಾಸುರ ಮಾಡಬೇಕಂತ. ಅದಕ್ಕೆ ನಾನು ಅವರಲ್ಲಿ ಹೇಳಿ, ಯಾಕೆ ಬಾಗುತ್ತೆ, ಅವರಿರುವಾಗ ನಾನು ಯಾಕೆ ಮಹಿಷಾಸುರ ಅಲ್ಲ, ಅವರಿರಲಿ, ಅವರನ್ನು ಬೇರೆ ಸೆಟ್ಟಿಗೆ ಹಾಕೋದು, ನೀನು ಇದರಲ್ಲಿ ಮಾಡೋದು. ಮೊದಲನೇ ದಿವಸ ಮನೆಯಲ್ಲಿ ನಾನು ಕೂಗಿ ಹೋಗಿದ್ದೇನೆ, ದೇವರೇ ನನ್ನ ಒಂದು ವೇಷ ಚೇಂಜ್ ಮಾಡಲಿ, ನನಗೆ ಅದು ಬೇಡ. ಅದು ಸಂಜೆ ಹೋಗಿ ವೇಷ ಮಾಡಿದೆ. ವೇಷ ಮಾಡಿ ಕಟ್ಟಿ ಎಲ್ಲ ಆಯಿತು. ರಂಗದಲ್ಲಿ ಹೋಗಿ ಅದಾದ ಅರ್ಧ ಕತೆ ಮುಗಿದು ಒಮ್ಮೆ ಸ್ವಲ್ಪ ಒಂದು ಅರ್ಧ ಕಾಲು ಗಂಟೆ ವಿಶ್ರಾಂತಿ ಉಂಟು, ದೇವಿಯ ಪ್ರತ್ಯಕ್ಷ. ಆವಾಗ ನನ್ನ ಮನಸ್ಸಿನ ಎಣಿಸುವುದು, ನಾವು ಯಾವುದು ಬೇಡ ಅಂತ ಅನಿಸ್ತದೆ ಅದು ಮತ್ತೆ ನಮ್ಮನ್ನು ಹತ್ತಿರಕ್ಕೆ ಕರೆಯುತ್ತಾ ಉಂಟು. ಆದರೆ ಇದರಿಂದ ನಾನು ಹೇಗೆ ಬಿಡುಗಡೆ ಆಗುವುದಂತ ಆಗ ಒಬ್ಬರು ಬಂದು ಹೇಳಿದ್ರು, ಬಾಲನ್ನ ಈ ನನ್ನ ಮಹಿಷಾಸುರನೇ ಮಲ್ಪೋದು, ಈಗ ಶುಂಭಿ ಗುರ್ತು ಗುಟ್ಲಿ ನಾನು ಬುಡ್ಚಂತ ದಾಯಿಗಂತ ಕೇಳಿದವರು. ಅದು ಈಗ ಮಹಿಷಾಸುರ ಎಡ್ಡಾಪನ ಪ್ರಶ್ನೆ ಅರ್ಥಂದೇನೆ ಇಂಕ ಬುಡ್ಚಾವು ಇಂಕ ಆಪಿಜನ್. ಹಾಗೆ ನಾನು ಒಪ್ಪಿಕೊಂಡದ್ದು. ಈಗ ಇಷ್ಟು ವರ್ಷ ಮಾಡ್ತಾ ಏನು ತೊಂದರೆ ಆಗಲಿಲ್ಲ. ವೇಷವೇ ಮಹಿಷಾಸ. ಆದರೆ ಆ ವೇಷದಲ್ಲಿ ನಮಗೆ ಯಕ್ಷಗಾನಕ್ಕೆ ಬೇಕಾದ ಏನೂ ಹಿಡಿಯುವುದಕ್ಕೆ ಆಗುವುದಿಲ್ಲ. ಅಂದರೆ ನಾವು ದಿವಸಗಳು ಮಾತಾಡೋದನ್ನು ಮಾತಾಡಬೇಕು, ಮಾಡಿದ ಕೆಲಸವನ್ನೇ ಮಾಡಬೇಕು. ಹೆಚ್ಚು ಮಾಡಿದ್ರಲ್ಲಿ ಮರು ದಿವಸ ನಮಗೆ ನಿಮ್ಮದು ಉದ್ದ ಆಯಿತು ಹಾಗೆಲ್ಲ ಪ್ರಶ್ನೆ ಬರ್ತದೆ. ಹಾಗಾಗಬಾರ್ದಲ್ಲ. ಹಾಗೆ ನನಗೆ ನನ್ನ ಈ ತಿರುಗಾಟದಲ್ಲಿ ವೇಷ ನನಗೆ ಬೇಡ ಅಂತ ನಾನು ಯಾವುದು ಹೇಳಿಲ್ಲ, ಈ ವೇಷ ಮಾತ್ರ ಹೇಳಿಲ್ಲ. ಈಗ ಜನರು ಒಪ್ಪಿಗೆ ಕೊಟ್ಟಿದ್ದಾರೆ, ಆಗಬಹುದು. ಈಗ ಮಹಿಷಾಸುರ ಪಾತ್ರದಲ್ಲಿ ಒಂದು ಯಕ್ಷಗಾನ ರಂಗದಲ್ಲಿ ಈಗ ಒಂದು ಮಿಸ್ತಾ ಇದ್ರೆ ನನಗೆ ದಾರಿದೀಪವಾಗಿ ಒದಗಿ ಬಂದವರು ಒಂದು ದಿವಂಗತ ಗಂಗೈ ಶೆಟ್ಟರು, ಮತ್ತೊಂದು ಹರಿನಾರಾಯಣ ಭಟ್ ಎಡನಿ. ಅವರ ವೇಷವನ್ನು ನಾನು ಸರಿ ನೋಡಿದಾಗ ಅವರೇ ಸ್ಫೂರ್ತಿ ಅಂತ ಹೇಳ್ಬೋದು. ಅವರೇ ನಿಮ್ಮ ಈ ಒಂದು ಯಕ್ಷಗಾನ ಪಯಣಕ್ಕೆ ನಿಮ್ಮ ಮನೆಯವರು ಹೇಗೆ ನಿಮಗೆ ಸ್ಪಂದಿಸಿದ್ರು? ಮನೆಯವರಂದ್ರೆ ನಮ್ಮ ಕುಟುಂಬದಲ್ಲಿ ಯಾರೂ ಯಕ್ಷಗಾನದಲ್ಲಿದ್ದವರಲ್ಲ, ಯಾರೂ ಇಲ್ಲ. ಅಂದರೆ ನನಗೆ ಯಕ್ಷಗಾನದ ಇದು ಯಾಕೆ ಪ್ರಾರಂಭ ಆಯ್ತಂದ್ರೆ, ಯಕ್ಷಗಾನದ ಹುಚ್ಚಲ್ಲ, ಇದೊಂದು ಹವ್ಯಾಸ ಕ್ರಮ ಉಂಟು, ಹವ್ಯಾಸ ಅಲ್ಲ. ಈಗ ನಾವು ಆಡು ಭಾಷೆಯಲ್ಲಿ ಮಾತಾಡುವುದಿಲ್ಲ. ಸರಿ, ನನ್ನ ತಂದೆಯ ಅಕ್ಕ ಇದ್ರು, ಅವರು ತೀರಿ ಹೋಗಿದ್ದಾರೆ. ಅವರು ನಮ್ಮನ್ನು ಎಷ್ಟು ದೂರ ಯಕ್ಷಗಾನ ಇದ್ರು ಕರೆದುಕೊಂಡು ಹೋಗಿ
ಬೆಳಿಗ್ಗೆ ತನಕ ಯಕ್ಷಗಾನವನ್ನು ನೋಡಿಸಿ ಮತ್ತೆ ಹಿಂದೆ ಕರೆದು ಮನೆಗೆ ಮುಟ್ಟಿಸ್ತಾ ಇದ್ದು. ಆವಾಗ ಯಾವುದೇ ಪ್ರಸಂಗ ಆಗಲ್ಲ, ಹೋಗಿ ನಾವು ಕಣ್ಣು ಬಿಟ್ಟು ನೋಡಿದ್ರೆ ಬೆಳಿಗ್ಗೆ ತನಕ ನಿದ್ದೆ ಮಾಡಲಿಕ್ಕಿಲ್ಲ. ಅಲ್ಲಿ ಯಾವುದು ನಮಗೆ ಮನಸ್ಸಿಗೆ ಹಿತ ಅನಿಸಿತು ಆ ವೇಷವನ್ನು ಮರುದಿವಸ ಬಂದು ನಮ್ಮಷ್ಟಕ್ಕೆ ಬೇರೆಯವರು ನೋಡುವ ಹಾಗಲ್ಲ, ಅದನ್ನೇ ನಾವು ಒಂದು ಅಭ್ಯಾಸ ಮಾಡ್ತಾರೆ, ಆಟದ ತರ. ಅದಕ್ಕೆ ನನ್ನ ಅಕ್ಕ ಅವರೆಲ್ಲ ಹೇಳ್ತಾ ಇದ್ರು, ಇವನಿಗೆ ಇದೆಲ್ಲ ಯಾಕೆ ಬೇಕಿತ್ತು, ಅಲ್ಲಿಗೆ ಹೋಗು ಇಲ್ಲಿ ಕುಣಿಯುವುದಂತ. ಅದನ್ನೆಲ್ಲ ನಾನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿಲ್ಲ. ಹಾಗೆ ನಮ್ಮ ಕುಟುಂಬದಲ್ಲಿ ಯಾರು ಇಲ್ಲದ ಕಾರಣ ಒಂದು ಯಕ್ಷಗಾನದಲ್ಲಿ ಒಮ್ಮೆ ನನಗೆ ಅಭಿನಯಿಸಿ ಅದೊಂದು ನೋಡ್ಬೇಕು ಹೇಗಾಗ್ತದಂತ. ಅಂದ್ರೆ ನಮ್ಮ ಮನೆ ಹತ್ತಿರ ಅವರಿದ್ದು ಮಾವ ಇದ್ದು, ಅವರೇ ಸ್ಫೂರ್ತಿ. ನನಗೆ ಮೊದಲು ಕರ್ಕೊಂಡು ಹೋದದ್ದು ಅವರೇ ಸೇರ್ಪಡೆ ಮಾಡಿ. ಹಾಗೆ ಮನೆಯವರು ಕೂಡ ಮತ್ತೆ ನನ್ನ ಅಮ್ಮನಿಗೆಲ್ಲ ಅನಿಸಿತು, ಆಗ್ಲಪ್ಪ ಒಬ್ಬ ನನ್ನ ಮಗ ಯಕ್ಷಗಾನಕ್ಕೆ ಸೇರಿ ಒಂದು ಹೆಸರು ಬರುವ ಅವಕಾಶ ಇದ್ರೆ ಮತ್ತೆ ಅವನಿಗೆ ಅದೇ ಬೇಕಾದ್ರೆ ನಾನು ಯಾಕೆ ತಡೆಯಬೇಕು. ಅಂದ್ರೆ ನನ್ನ ಅಮ್ಮ ನಾವು ಸಣ್ಣ ಬಾಲ್ಯದಲ್ಲಿರುವಾಗ ಬಹಳ ಜೋರು, ಯಾವ ಕಡೆಯೂ ಹೋಗ್ಲಿಕ್ಕಿಲ್ಲ. ಆಮೇಲೆ ನಮ್ಮ ಸಮಾಜದಲ್ಲಿ ಅದೇ ಮಕ್ಕಳನ್ನು ಹೊರಗೆ ಜಾಸ್ತಿಯಾಗಿ ಬಿಡ್ತಾ ಇಲ್ಲ. ಯಾವೊಂದು ಈಗಿನವರು ಕೂಡ ಹೋಗ್ತಾ ಇದ್ರ, ಮುಂಚಿನವ್ರಿಗೆ ಅಷ್ಟು ಬಿಡ್ತಾ ಇಲ್ಲ. ಮೊದಲು ನಾವು ಸಣ್ಣವರಿಗೆ ಯಾವ ಇದಕ್ಕೂ ಹೋಗ್ಲಿಕ್ಕಿಲ್ಲ. ಅಂದ್ರೆ ಮನೆಯವರು ಬಿಟ್ರೆ ಮಾತ್ರ ನಾವು ಹೋಗ್ಬೇಕಲ್ಲದೆ ನಾವಾಗಿ ಬೇಕಂತ ಯಾವ ಕಡೆಗೂ ಹೋಗ್ಲಿಕ್ಕಿಲ್ಲ. ಅದೇ ಬೇರೆನ ಅವ್ರ ತಲೆಯಲ್ಲಿ ಬೇರೆನ ಓಡಾಡ್ತಾ ಇರ್ತದೆ. ಈಗ ನನ್ನ ಅಮ್ಮನಿಗೆ ಬಹಳ ಸಂತೋಷ, ಈಗ ಬಹಳ ಖುಷಿ. ನಿಮಗೆ ಖುಷಿ ಕೊಟ್ಟ ಪಾತ್ರ ಯಾವುದು? ಯಕ್ಷಗಾನದಲ್ಲಿ ಒಂದು ತುಂಬಾ ಖುಷಿಯಾದ ಪಾತ್ರ ದೇವಿ ಮಹಾತ್ಮೆಯಲ್ಲಿ ಶುಂಭ. ಅದೇ ಮಹಿಷಾಸುರ ಬಿಟ್ಟು ಶುಂಭನ ಪಾತ್ರ ಅಂತ ಹೇಳಿ ನೀವು ಖ್ಯಾತಿ ಹೊಂದಿದ್ದೆ ಮಹಿಷಾಸುರ ಪಾತ್ರ. ಅದಕ್ಕೆ ನಿಮಗೆ ಖುಷಿ ಕೊಟ್ಟ ಪಾತ್ರ? ಮಹಿಷಾಸುರ ಮಾಡುವ ಮೊದಲು ಶುಂಭನಿ ನನಗೆ ಹೆಸರು ಕೊಟ್ಟದ್ದು. ಅದೀಗ ಸ್ವಲ್ಪ ಅಡಿಗೆ ಬಿದ್ದಿದೆ ನೋಡ್ಲಿಕ್ಕೆ. ಈಗಿನವರು ಹಾಗೆಲ್ಲ ಮಾಡುವಾಗ ಬೇಸರ ಆಗ್ತದೆ. ನಮ್ದೆಲ್ಲ ನಾವೆಲ್ಲ ಹಾಗಲ್ಲ, ಕ್ರಮ ಬಿಟ್ಟು ಹೋಗ್ಲಿಕ್ಕಿಲ್ಲ. ನನಗೆ ಶುರುವಿಗೆ ಶುಂಭ ಮಾಡುವಾಗ ಸುಣ್ಣಂಬಳ ವಿಶ್ವೇಶ್ವರ ಭಟ್ ರಕ್ತಬೀಜ ಅವರು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾ ಇದ್ರು. ಎದುರುವೇಶದವರು ಯಾವ ತೊಡಕು ಬಾರದ ರೀತಿಯಲ್ಲಿ ನಮ್ಮ ಸಂಭಾಷಣೆ ಚಂದ ಕೊಂಡೋಗ್ತಾ ಇತ್ತು. ನೀವು ಹೇಗೆ ಅದನ್ನ ಸಂಭಾಷಣೆಗಳನ್ನು ಕಲಿತಿದೆ? ಸಂಭಾಷಣೆ ಅಂದ್ರೆ ಒಂದು ಪ್ರಸಂಗ ಪುಸ್ತಕ ಇರ್ತದೆ. ಆ ಪ್ರಸಂಗ ಪುಸ್ತಕದ ಪದ್ಯವನ್ನು ನಾವು ಮೊದಲಾಗಿ ಓದಬೇಕು. ಯಾವ ಪ್ರಸಂಗವೇ ಆಗಲಿ, ಈಗ ಪ್ರದರ್ಶನ ಕೊಡುವ ಮೊದಲು ಭಾಗವತರಾಗ್ಲಿ, ಕಲಾವಿದರಾಗ್ಲಿ, ಚಂಡೆ ಮದ್ದಲೆಯವರಾಗಲಿ ಎಲ್ಲರಿಗೂ ಪ್ರಸಂಗದ ನಡೆ ಗೊತ್ತಿರಬೇಕು. ನಡೆ ಗೊತ್ತಿಲ್ಲದಿದ್ದರೆ ವೇಷ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇವತ್ತು ಹೋಗಿ ರಂಗಸ್ಥಳದಲ್ಲಿ ಹೋಗಿ ಕುಡಿದು ನಾನು ಅಭಿನಯಿಸಿ ಬರ್ತೇನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಹಿಂದಿನದ್ದು ಗೊತ್ತಿರಬೇಕು, ಮುಂದಿನದ್ದು ಗೊತ್ತಿರಬೇಕು. ಅಂದ್ರೆ ಕಥೆಯ ಹಿಂದೆ ಮುಂದೆ ಎರಡೂ ನಮಗೆ ಅರ್ಥವಾಗಿರ್ಬೇಕು. ಆದರೆ ಮಾತ್ರ ಸಂಭಾಷಣೆ ಬೆಳೆಸುವುದಕ್ಕೆ ಆಗ್ತದೆ. ಕೇವಲ ರಂಗಸ್ಥಳದಲ್ಲಿ ಹೋಗಿ ನಮ್ಮದೇ ನಾವು ಭಾಷಣ ಮಾಡಿದ ಹಾಗೆ ಮಾಡಿ ಬಂದರೆ ಅದು ಯಕ್ಷಗಾನ ಅಂತ ಆಗುದಿಲ್ಲ. ಅಂದ್ರೆ ನಮ್ಮ ಎದುರಿರುವ ವೇಷಧಾರಿಯ ಬಗ್ಗೆ ಗೊತ್ತಿರಬೇಕು. ಅವ ಹೇಗಿದ್ದಾನೆ, ಅವ ಏನು ಮಾಡ್ತಾ ಇರ್ತಾನೆ, ಈಗ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು, ಅದು ಗೊತ್ತಿದ್ರೆ ಮಾತ್ರ ನಾವು ಯಕ್ಷಗಾನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಮತ್ತೆ ಯಕ್ಷಗಾನ ಬೆಳೆಯುವುದಕ್ಕೆ ಸಾಧ್ಯ ಉಂಟು, ಇಲ್ಲದ್ರೆ ಸಾಧ್ಯವಿಲ್ಲ. ಸಂಭಾಷಣೆಗೆ ಮೊದಲ ಪಾದರ್ಶನ ಕೊಡಲೇಬೇಕಾಗುತ್ತೆ. ಅಲ್ಲ, ನನಗೆ ಎಲ್ಲ ಪಾತ್ರಗಳ ಬಗ್ಗೆ ಇದುಂಟು, ಆಸೆ ಉಂಟು. ಆದ್ರೆ ಹೆಚ್ಚು ನನಗೆ ಪಾತ್ರ ಖುಷಿ ಕೊಟ್ಟದ್ದು ಶುಂಭನಿ. ಈಗ ಬಿಡಿ, ಅಂದ್ರೆ ನನಗೆ ಆ ಪಾತ್ರ ಮಾಡೋದಕ್ಕೆ ಈಗ ಕೊಡುದು ಅವಕಾಶ. ನಾನೀಗ ಒಂದನೇ ಬಣ್ಣದ ನಾನು ಇದನ್ನೇ ಮಾಡ್ಬೇಕು. ನಿಜವಾಗಿ ಮೇಳದಲ್ಲಿ ಒಂದನೇ ಬಣ್ಣ ಅಂದ್ರೆ ಶುಂಭ ಅಂತ ಲೆಕ್ಕ ಪ್ರಕಾರ. ಈಗ ಅದನ್ನು ಏನ್ ಮಾಡಿದಂದ್ರೆ ದೇವಿ ಮಹಾತ್ಮೆಯಲ್ಲಿ ಎಲ್ಲರೂ ಬಂದು ಕೇಳುವುದೇನು, ಮಹಿಷಾಸುರ ದೇವಿ ಯಾರು, ಮಹಿಷಾಸುರ, ಅದನ್ನೇ ಕೇಳುವುದಂದರೆ. ಹಾಗಾಗಿ ಅಷ್ಟು ಹೊತ್ತು ಚೌಕಿಯಲ್ಲಿ ಕಷ್ಟಪಟ್ಟು ಮುಖವರ್ಣಿಕೆ ಮಾಡಿ ರಂಗಸ್ಥಳದಲ್ಲಿ ಅಷ್ಟು ಕುಣಿದು ಬಂದ ಶುಂಭನಿಗೆ ಯಾರು ಹೇಳುವುದಿಲ್ಲ. ನನಗೆ ಹಾಗೆ, ನನಗೆ ಅದರ ಮೇಲೆ ಅವಕಾಶ. ಅದೇ ರೀತಿ ನೀವೀಗ 1.5 ಗಂಟೆ ಮಹಿಷಾಸುರ ಪಾತ್ರದಲ್ಲಿ ಇರ್ತಾರೆ. ನಿಮ್ಗೆ ಇಲ್ಲಿ ಯಾವ್ದಾದ್ರು ನಮಗೆ ಸುಸ್ತಾಯಿತು ಅಥವಾ ಪಾತ್ರ ಬಗ್ಗೆ ಇನ್ನು ಬದಲಾವಣೆ ಆಗ್ಬೇಕಿತ್ತು? ನಾನು ಯಕ್ಷಗಾನಕ್ಕೆ ಸೇರಿ 28 ವರ್ಷ ಆಯ್ತು. 28 ವರ್ಷದಲ್ಲಿ ಒಮ್ಮೆ ನನಗೆ ಹಾಗಾಗಿದೆ, ಇಲ್ಲಂತಲ್ಲ. ಮೊದಲು ಸೇರುವಾಗ ಅದು ಯಾರಿಗೆ ಇರುವಂತದ್ದೇ. ಆ ಬಳಿಕ ನಾನು ನನಗೆ ಕೊಟ್ಟ ಪಾತ್ರ ಅಂದ್ರೆ ಗೌರವಯುತ ಪಾತ್ರ ಉಂಟಲ್ಲ ಕೆಲವು ಯಕ್ಷಗಾನ ಅಂದ್ರೆ ಖಲನಾಯಕ ಎಲ್ಲ ಉಂಟು. ಯಾವ ಪಾತ್ರ ಮಾಡಿದ್ರು ನನಗೆ ಹಾಗೆ ಅನಿಸ್ಲಿಲ್ಲ. ರಂಗಸ್ಥಳದಲ್ಲಿ ಸಾಕಾಯಿತು, ಇನ್ನು ನಿಲ್ಲಿಸುವ ಮುಗಿಸುವ ಹಾಗೆಂತ ಆಗಲಿಲ್ಲ. ಮತ್ತೆ ಯಾವ ರೀತಿಯ ತೊಂದರೆಯು ನನಗೆ ಆಗಲಿಲ್ಲ. ನನಗೆ ರಂಗಕ್ಕೆ ಹೋದ ಮೇಲೆ
ಉಲ್ಲಾಸ ಹೆಚ್ಚು, ಉಲ್ಲಾಸ ಹೆಚ್ಚು, ಖುಷಿ ಖುಷಿ. ಪಾತ್ರ ಮಾಡುವ. ಹೌದು. ನೀವಂದ್ರೆ ಇದು ಮುಂಚಿನ ನಾವು ನೋಡಿಕೊಂಡು ಫಸ್ಟ್ 2-3 ವರ್ಷಗಳ ಹಿಂದೆ ಇಡೀ ರಾತ್ರಿ ನಮ್ಮ ಯಕ್ಷಗಾನ ನಡೀತಾ ಇತ್ತು. ನೀವು ಹೇಗೆ ಒಪ್ಪಿಕೊಳ್ತೀರಿ? ಅಂದ್ರೆ ದಿನಾಲು ನಾವು ಒಂದು ನಿದ್ದೆ ಕಟ್ಟಬೇಕು. ಕೆಲವರಿಗೆ 1 ಗಂಟೆ ನಿದ್ದೆ ಕಟ್ಟಿಕೊಂಡು ಆಗಲ್ಲ. ಅದಲ್ಲದೆ ಈ ಒಂದು ನೀವು 1ನೇ ಪಾತ್ರಧಾರಿ ಮಾಡ್ತೀರಿ, ವೇಷ, ಬಣ್ಣದ ವೇಷ ಮಾಡ್ತೀರಿ. ನೀವು 2 ಗಂಟೆಗಳ ಕಾಲ ರಂಗಸ್ಥಳದಲ್ಲೇ ಇರಬೇಕು. ಅದಲ್ಲದೆ ರಾತ್ರಿ ಫುಲ್ ಅಲ್ಲೇ ನಾವು ಇರ್ಬೇಕಾಗ್ತದೆ. ಅದೇ ಈಗ ನಾವು ಕಾಲಮಿತಿಗೆ ಬಂದಿದ್ದೇವೆ. ಮುಂಚೆ ಎಲ್ಲ ಆಗ್ತಾ ಇತ್ತು ಇಡೀ ರಾತ್ರಿ ಎಲ್ಲ ಯಕ್ಷಗಾನ, ಮತ್ತು ಮನೆಗೆ ಬಂದ ಅದು ಕೂಡ ಬೇರೆ ಬೇರೆ ಎಲ್ಲೆಲ್ಲೂ ಯಕ್ಷಗಾನ ಇರ್ತದೆ. ನೀವು ಹೇಗೆ ಒಗ್ಗಿಕೊಳ್ತಾ ಇದ್ರಿ ಈ ಒಂದು ಸನ್ನಿವೇಶಗಳಿಗೆಲ್ಲ? ಬಹಳ ಕುತೂಹಲವಾದ ಪ್ರಶ್ನೆ. ಇಡೀ ರಾತ್ರಿ ಆಟದಲ್ಲಿ ಎಲ್ಲರಿಗೂ ನೆಮ್ಮದಿತ್ತು. ನೆಮ್ಮದಿತ್ತು ಅಂದ್ರೆ ಊಟ ಸರಿಯಾದ ಸಮಯಕ್ಕೆ ಊಟ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು. ಅಂದ್ರೆ 8:30ಗೆ ಪೂಜೆ ಆಗುತ್ತೆ, 7:30 ಮೊದಲು ಊಟ ಆಗ್ತಿತ್ತು. ಆ ಊಟ ಮಾಡಿ ನಮ್ಮ ವೇಷ ಬೇಗ ಇದ್ರೆ ನಾವು ಬೇಗ ವೇಷಕ್ಕೆ ಕೂತ್ಕೊಳ್ತೀವಿ. ಒಂದು ನಡುರಾತ್ರಿ ಆದ್ರೆ ವೇಷ ಮಾಡಿ ಸ್ವಲ್ಪ ಮಲಗ್ತಾ ಇದ್ದೀವಿ ಚೌಕಿಯಲ್ಲಿ. ಆದ್ರೆ ನಿದ್ದೆ ಬೀಳ್ತದೆ, ಯಾಕಂದ್ರೆ ಹೊರಗಡೆ ಅಷ್ಟು ಜಂಜಾಟ ಇರ್ತದೆ. ಆದ್ರೆ ಪಾತ್ರಧಾರಿಗಳೆಲ್ಲ ಅರ್ಥಗಾರಿಕೆಲ್ಲ ಆಗಿರ್ತದೆ, ಅಥವಾ ಅಲ್ಲಿ ಬೇರೆ ಶಬ್ದಗಳೆಲ್ಲ. ಯಕ್ಷಗಾನದ ಕಲಾವಿದರಿಗೆ ಎಲ್ಲಿ ಮಲಗಿದ್ರು ನಿದ್ದೆ ಬರ್ತದೆ. ಕಾರಣ ಏನು ಗೊತ್ತುಂಟಾ? ಯಕ್ಷಗಾನದ ಶಬ್ದ, ಚೆಂಡೆಮದ್ದಳೆ ಶಬ್ದ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ನೀವು ಹೋಗಿ ಗಾಡಿ ಹತ್ರ ಜನರೇಟರ್ ಶಬ್ದ ಕೇಳಿದ್ರು ನಿದ್ದೆ ಬರ್ತದೆ, ಬರೋದಿಲ್ಲ ಅಂತ ಇಲ್ಲ. ಆದ್ರೆ ಒಂದು ವಿಶೇಷ ಅಂದ್ರೆ ಯಾವ ಕಲಾವಿದನು ವೇಷಕ್ಕೆ ಸರಿಯಾಗಿ ಎದ್ದು ಬರುವುದಕ್ಕೆ ಆ ದೇವರೇ ನಮ್ಮನ್ನು ಎಚ್ಚರಿಸಿದ. ಇಲ್ಲದ್ರೆ ನಮ್ಗೆ ಎಚ್ಚರಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದಿನಾಲು ನಿದ್ದೆ ನಾವು ಗೆಡ್ತಾ ಇದ್ದೇವೆ. ಹೌದು. ಮತ್ತೆ ಇಡೀ ರಾತ್ರಿ ಆಟದಲ್ಲಿ ನೆಮ್ಮದಿ ಏನಂದ್ರೆ ನಮ್ಗೆ ಖುಷಿ ಕೊಡುವುದು ನಮ್ಮ ಪಾತ್ರ ಯಾವ ರೀತಿ ರಂಗ ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕು ಅದು ಮಾಡುವುದಕ್ಕೆ ಒಂದು ಅವಕಾಶ ಇತ್ತು. ಅಂದ್ರೆ ಇಷ್ಟೇ ಸಮಯ ಬೇಕು, ಇಷ್ಟೇ ಹೊತ್ತು ಅಂತ ಇರಲಿಲ್ಲ. ನಾವು ಎಷ್ಟು ಸಮಯ ತಕೊಂಡ್ರು ಬೆಳಿಗ್ಗೆ 6 ಗಂಟೆಗೆ ಹೇಗೆ ಕಾಲಮಿತಿ ಅಂತ ಹೇಳಿ. ಈಗ ಕಾಲಮಿತಿಯಲ್ಲಿ ಏನಾಗಿದೆ ಅಂದ್ರೆ ವೇಷ ಒಂದು 5 ನಿಮಿಷ ನಾವು ಹೆಚ್ಚು ಕಡಿಮೆ ಆದ್ರೆ ರಂಗಸ್ಥಳದಲ್ಲಿ ಹೋಗ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಅಲ್ಲಿ ನಮ್ಗೆ ಅರ್ಧ ಗಂಟೆ ಕೊಟ್ಟರೆ ಅರ್ಧ ಗಂಟೆಗೆ ಮುಗಿಸಬೇಕು. ಅಂದ್ರೆ ಒಂದು 10 ನಿಮಿಷ ಹೆಚ್ಚು ಮಾಡ್ತೇನೆ ಅಂತ ಹೇಳಿದ್ರೆ ಮತ್ತಿನ ವಿಷಯ. ಹಾಗಾಗಿ ನಾವು ಇಡೀ ರಾತ್ರಿಯಲ್ಲಿ ಮಾಡಿದ ಸಾಧನೆ ಉಂಟಲ್ಲ, ಈ ಕಾಲಮಿತಿಯಲ್ಲಿ ಸಾಧ್ಯವೇ ಇಲ್ಲ. ಮತ್ತೆ ಯಕ್ಷಗಾನದಲ್ಲಿ ಎಲ್ಲರೂ ಹೇಳ್ತಾರೆ ಕಾಲಮಿತಿಯಲ್ಲಿ ಆರೋಗ್ಯಕ್ಕೆ ಒಳ್ಳೇದಂತ. ಸರಿ, ಆರೋಗ್ಯ ಒಳ್ಳೇದು, ಆದರೆ ಬೇಗ ಹೋಗಿ ನಮಗೆ ಚೌಕಿಗೆ ಸೇರಬೇಕು. ಸಂಜೆ 5:30ಗೆ ಪೂಜೆ ಆದರೆ 5 ಗಂಟೆಗೆ ಚೌಕಿಗೆ ಹೋಗಿ ಮುಟ್ಟಬೇಕು. ನಡುರಾತ್ರಿ 12:30 ಗಂಟೆಗೆ ಎಲ್ಲರೂ ಗಾಡಿ ಹಿಡ್ಕೊಂಡು ಹೊರಡ್ತಾರೆ. ತಪ್ಪು. ಯಾಕಂದ್ರೆ ಇಬ್ರು ಇದ್ರೆ ಏನೂ ಸಮಸ್ಯೆ ಇಲ್ಲ. ಒಬ್ಬೊಬ್ರು ರಾತ್ರಿ ಗಾಡಿ ಹಿಡ್ಕೊಂಡು ಹೋಗಿ ಸಮಸ್ಯೆ ಆದರೆ ಯಾರಿದ್ದಾರೆ? ಅದಕ್ಕೆ ಕಲಾವಿದರಿಗೆ ನಿದ್ದೆಗೆ ಸರಿ, ನಿದ್ದೆ ಆಗ್ತದೆ, ಮನೆಗೆ ಹೋಗಿ ಮಲಗ್ತಾರೆ, ಮರುದಿವಸ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ನಮಗೆ ಕಾರ್ಯಕ್ರಮ ಇದ್ರೆ ಕಾರ್ಯಕ್ರಮಕ್ಕೆ ಹೋಗಬಹುದು. ಆದರೆ ಯಕ್ಷಗಾನದ ಕಾಲಮಿತಿಯಲ್ಲಿ ಬೆಳವಣಿಗೆ ಸಾಧ್ಯವೇ ಇಲ್ಲ. ನೀವು ಪೌರಾಣಿಕ ಕಾಲ್ಪನಿಕ ಪ್ರಸಂಗಗಳು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರಾ? ನಮಗೆ ಪೌರಾಣಿಕ ಬಹಳ ಇಷ್ಟ. ಪೌರಾಣಿಕವಾಗಿ ಕಾಲ್ಪನಿಕ ವೇಷ ಮಾಡ್ತೇವೆ ಆದರೆ ನಮಗೆ ಅದು ಹಿತ ಅನಿಸುವುದಿಲ್ಲ. ಪೌರಾಣಿಕ ನೀವು ಎಷ್ಟೋ ಬಾರಿ ಆ ಪ್ರಸಂಗವನ್ನು ಆಡಿಸಿದ್ರು ನಮಗೆ ಅದರಲ್ಲಿ ಬಹಳ. ಯಾವುದು ತುಳು ಪ್ರಸಂಗದಲ್ಲಿ ನೀವು ಪಾತ್ರ ಮಾಡಿದ್ರ? ಇಲ್ಲ, ಒಮ್ಮೆ ಮಾಡಿದ್ದೇನೆ. ಇದು ಕೃಷ್ಣಲೀಲೆ ಕಂಸವಧೆ ಅಂತ ಒಂದು ಪ್ರಸಂಗ ಇತ್ತು. ನನಗೆ ಗೊತ್ತಿಲ್ಲ, ವೇಷ ಮಾಡಿ ಕಿರೀಟ ಕಟ್ಟಿ ಆಗುವಾಗ ನಾನು ಮೋಹನ್ ಕುಮಾರ್ ಅಮ್ಮಂಜಿಯವರ ಸಂಯೋಜನೆಯಲ್ಲಿ ಆದದ್ದು. ಅವರದ್ದು ಕೃಷ್ಣ, ನನ್ನದು ಶಕಟಾಸುರ. ಅದಕ್ಕಿಂತ ಮೊದಲು ಹೋದ ವೇಷ ತುಳು ಮಾತಾಡಿದ್ದು ಕೇಳ್ತಾರೆ ರಂಗಸ್ಥಳದಲ್ಲಿ. ಆದರೆ ನಾನು ಅವರಲ್ಲಿ ಕೇಳಲಿಲ್ಲ. ನಮ್ಮದು ಕನ್ನಡ ಇರ್ಬೋದು, ಅವರದ್ದು ತುಳು ಆಗಿರ್ಬೇಕು, ಅದು ಇರ್ತದಲ್ಲ. ಸ್ವಲ್ಪ ಮುಂದಿನ ಭಾಗ ಮಾಡಿ ಮಧ್ಯದಲ್ಲಿ ಕನ್ನಡ ಮತ್ತೆ ತುಳು ಮಾಡೋದು. ಈಗ ನಾನು ಅವರಲ್ಲಿ ಕೇಳಿದೆ, ಮೋಹನನ್ನ ಈಗ ನಮ್ಮ ಸಂಭಾಷಣೆ ಹೇಗೆ? ಇಲ್ಲ ಬಾಲಕೃಷ್ಣ, ಅದು ತುಳುವಲ್ಲಿ ಮಾತಾಡಿ. ನೀವು ಮೊದಲೇ ಹೇಳಿದ್ರೆ ಮೋಹನನ್ನ, ನನಗೆ ಸ್ವಲ್ಪ ಎಚ್ಚರಿಕೆ ಆದ. ನಾನು ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ತಿದ್ದೆ. ನಾವು ಮನೆಯಲ್ಲಿ ತುಳು ಮಾತಾಡುವುದಿಲ್ಲ. ಈಗ ನಿಮ್ಮಲ್ಲಿ ಮಾತಾಡುವಾಗ ಕನ್ನಡದಲ್ಲಿ, ನಾನು ಮೋಹನ್ನಲ್ಲಿ ಮಾತಾಡುವ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತಾಡು. ಈಗ ನೀವು ತಕ್ಷಣ ನೀವು ತುಳು ಮಾತಾಡ್ಬೇಕಂದ್ರೆ ಇಲ್ಲ, ಅದು ನೀನು ಎಷ್ಟು ಬೇಕು ಅಷ್ಟೇ ಮಾತಾಡು, ನಾನು ಅಷ್ಟೇ, ನನಗೂ ಬರುವುದಿಲ್ಲ, ನಾನು ಅಷ್ಟೇ ಮಾತಾಡೋದು. ಸರಿ. ನನಗೆ ಇಷ್ಟವಾದ ಪ್ರಸಂಗ ಯಾವುದು ಯಕ್ಷ ಪಯಣದಲ್ಲಿ? ಇಷ್ಟವಾದ ಒಂದು ಪ್ರಸಂಗ ದೇವಿ ಮಹಾತ್ಮೆ, ಕಟೀಲು ಮೇಳದಲ್ಲಿ ದೇವಿ ಮಹಾತ್ಮೆ. ಮತ್ತೆ ಎಲ್ಲ ಪ್ರಸಂಗಗಳು ಇಷ್ಟವೇ. ವರ್ಷದಲ್ಲಿ 186 ದೇವಿ ಮಹಾತ್ಮೆ ಅಲ್ಲ ಆಟ ಆಗ್ತದೆ, 180 175 ಆಗ್ತದೆ. ಅದರಲ್ಲಿ ಹೆಚ್ಚಾಗಿ ಬರುವುದು ದೇವಿ ಮಹಾತ್ಮೆ. ಕಳೆದ ವರ್ಷ ಒಂದು 100 ಆಗಿದೆ, ಅದರ ಮೊದಲ ವರ್ಷ 116 ಆಗಿದೆ.
ಪ್ರಸ್ತುತ 6ನೇ ಮೇಳದಲ್ಲಿ ಈಗ 2 ವರ್ಷ ಆಯ್ತು 6ನೇ ಮೇಳ ತಿರುಗಾಟ ಮಾಡ್ತಾ ಇದ್ದಾನೆ. ದೇವಿ ಮಾತನೆ ಅಂತ ಹೇಳೋದು ಭಕ್ತಿಪೂರ್ಣವಾದ ಒಂದು ಪ್ರಸಂಗ. ಹೌದು. ಅದರಲ್ಲಿ ನಿಮ್ಗೊಂದು ಮೈ ರೋಮಾಂಚನವಾಗದ ಸನ್ನಿವೇಶ ಏನಾದ್ರು ಆಗಿದೆ? ಅದೊಂದು ಭಕ್ತಿಪೂರ್ಣವಾದ ಒಂದು ಪ್ರಸಂಗ, ಅದೊಂದು ಏನಾದ್ರು ಆ ಥರ ಒಂದು ಸನ್ನಿವೇಶಗಳು ನಿಮ್ಗೆ ಕೂಡ ಒಂದು ಆಗಿದೆ. ನಾನು ಇದೆ ಮಹಿಷಾಸುರ ಮಾಡುವಾಗ ನನ್ನ ಎದುರುಗಡೆ ಮಾಡುವ ದೇವಿ ವೇಷಧಾರಿ ಶೇಖರ ಹಿರಿಯ ಬಂಡಾಡಿ ಅಂತ 1ನೇ ಸೆಟ್ಟಲ್ಲಿ ದೇವಿ ಮಾಡಿಕೊಂಡಿದ್ದ. ಈಗ ನಾನು 6ನೇ ಸೆಟ್ಗೆ ಬರುವಾಗ ಪ್ರಶಾಂತ್ ನೆಲ್ಯಾಡಿ ಅವರು ಸೌಖಿ ಇಲ್ಲ, ಸ್ವರ ಇಲ್ಲದೆ ರಜೆ ಮಾಡಬೇಕಾಯ್ತು. ಯಾರಿಗೆ ದೇವಿ ಕೊಡುವುದು ಅಂತ ಹೇಳಿದ್ರೆ ಅವನಿಗೆ ಮಾಡಿ, ಅವನಿಗೆ ಸ್ವಲ್ಪ ಒಂದು ಆವೇಶ ಬರುವಂತೆ ಉಂಟು. ಆವೇಶ ಬರುವುದು ದೇವಿ ಒಂದು ಆವೇಶ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅಲ್ಲ, ನಾನು ಈಗ ವೇಷ ಮಾಡಿದ್ದೇನೆ ಮಹಿಷಾಸುರ, ಈಗ ಹಾಗೇನಾಗಲಿಲ್ಲ. ಅಂದ್ರೆ ನಮ್ಮ ಎದುರಿರುವಂತಹ ವೇಷಧಾರಿ ಹಾಗೊಂದು ಆವೇಶಕ್ಕೆ ಬರುವಾಗ ನಮ್ಗೆ ಒಂದು ಮನಸ್ಸಿನಲ್ಲಿ ಹೆದರಿಕೆ ಬರ್ತದೆ. ನಾವು ಪಾತ್ರ ಮಾಡಿದೆ, ನೀವು ಪಾತ್ರದಲ್ಲಿ ಇರಲ್ಲ, ಆ ಒಂದು ಪಾತ್ರಕ್ಕೆ ಒಗ್ಗಿಕೊಂಡು ಇರ್ತೀರ ನೀವು. ಆಗಿರುವಾಗ ಕೊನೆಯ ಒಂದು ಆ ಪದ್ಯಕ್ಕೆ ಆ ದೇವಿ ಯುದ್ಧ ಮಾಡಿ, ನಮ್ಮನೆಯವರು ಯುದ್ಧ ಮಾಡಿ ತ್ರಿಶೂಲ ಹಾಕುವ ಹೊತ್ತಿಗೆ ನಾನು ತುಂಬಾ ಹೆದರಿಕೊಂಡು ರಂಗಸ್ಥಳದ ಹೊರಗೆ ಓಡಿ ಬಂದಿದ್ದೆ. ಅದೇ ಅದೊಂದು ಸ್ವಲ್ಪ ಮೈ ಜಿಮ್ಮನಿಸ್ಬೋದು ಆ ಒಂದು ಪಾತ್ರ. ಅದಕ್ಕೆಂದ್ರೆ ದೇವಿ ಮಾತ್ರ ಒಂದು ಭಕ್ತಿಪೂರ್ಣವಾದ ಒಂದು ಪ್ರಸಂಗ. ಮತ್ತೊಂದು ವಿಷಯ ಉಂಟು, ಗುರಿಯ ಗಣಪತಿ ಶಾಸ್ತ್ರಿಗಳ ಸೆಟ್ಟಲ್ಲಿ ಇರುವಾಗ ನನಗೆ ಆ ವೇಷ ಮಾಡಿ ಅಭ್ಯಾಸವೇ ಇಲ್ಲ. ಇದು ಅಗ್ರಪೂಜೆ ಶಿಶುಪಾಲದಂತ ಒಬ್ಬರ ಸೋಮದತ್ತ ಭಗದತ್ತ ಆ ವೇಷವನ್ನು ಮಾಡಿ ಆಗುವಾಗ ನಾನು ಮಾತಾಡಿದ್ದು ಸ್ವಲ್ಪ ಎಂಥದ್ದು ಹೆಚ್ಚು ಕಡಿಮೆ ಆಯಿತು. ಭಾಗವತರು ಅಲ್ಲಿ ರಂಗಸ್ಥಳದಲ್ಲಿ ಬೈದಾಗ ಅದನ್ನು ಕೇಳಿದ ಕ್ಷಣ ನಾನು ಅಪ್ಸೆಟ್ ಆಗಿದೆ, ನನಗೆ ಮತ್ತೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ಮರುದಿವಸ ಭಾಗವತರಲ್ಲಿ ಹೇಳಿ ಕೂಗಿದೆ ಭಾಗವತರು, ಹಾಗೆ ವಿಷಯ ಅಂತ ಗೊತ್ತಿರಲಿಲ್ಲ, ನೀವು ರಂಗಸ್ಥಳದಲ್ಲಿ ಎಚ್ಚರಿಕೆ ಕೊಟ್ಟದ್ದು ಒಳ್ಳೇದಾಯಿತು, ಆದರೆ ನಾನು ಹೆದರಿಕೆಯಿಂದ ಮತ್ತೆ ಮಾತಾಡ್ಲಿಕ್ಕೆ ಆಗಲಿಲ್ಲ, ನನ್ನ ಕ್ಷಮೆ ಇರಲಿಲ್ಲ. ಈಗ ಅದನ್ನೇ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವ ವೇಷವೂ ಮಾಡಲಿ ಪುಸ್ತಕದಲ್ಲಿ ಬರೆದಿಡುವುದು. ನಮ್ಮ ಮೊದಲು ಮಾಡಿದ ವೇಷದ ಪದ್ಯಗಳನ್ನೆಲ್ಲ ಪುಸ್ತಕದಲ್ಲಿ ಬರೆದಿಟ್ಟು ಆ ವೇಷ ರಂಗಸ್ಥಳಕ್ಕೆ ಹೋಗುವುದು, ಇಲ್ಲಂದ್ರೆ ಮನೆಯಲ್ಲಿ ಆದರೂ ಓದಿ ಮಧ್ಯಾಹ್ನ ಇವತ್ತು ಬರುವ ಪ್ರಸಂಗದ ಪದ್ಯಗಳು ಯಾವುದಂತ ಅದನ್ನು ಓದಿ ಮತ್ತೆ ಹೋಗುದು, ಓದದೆ ಹೋಗುವ ಕ್ರಮವೇ ಇಷ್ಟ. ಯಕ್ಷಗಾನ ಅಂದ್ರೆ ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಗೆ ಸೀಮಿತವಲ್ಲ, 7 ಕಡಲ ಆಚೆ ಕೂಡ ಯಕ್ಷಗಾನ ಪಸರಿಸ್ತಾ ಉಂಟು. ನೀವೆಲ್ಲಾದ್ರೂ ನಮ್ಮ ಹೊರ ದೇಶಗಳಿಗೆ ಹೋಗುವ ಪಯಣದ ಬಗ್ಗೆ ಏನಾದ್ರು ನಿಮ್ಮ ಅನಿಸಿಕೆಗಳು? ಹೋಗಿದ್ದೇನೆ ನಾನು. ಒಂದು ಅವಸರದಲ್ಲಿ ನನಗೊಂದು ಕರೆ ಬಂದದ್ದು, ಅಂದ್ರೆ ನಾನು ಹೋಗ್ಲಿಕ್ಕಂತ ಇರಲಿಲ್ಲ, ಹರಿನಾರಾಯಣ ಭಟ್ ಎಡನೀರು ಅವರದಕ್ಕೆ ನಿಘಂಟದ್ದು ಹೋಗಿ ಸಿಂಗಾಪುರಕ್ಕೆ ಹೋಗ್ಲಿಕ್ಕೆ. ಸಿಂಗಾಪುರದಲ್ಲಿ ಹೌದು. ಆವತ್ತು ಏನಾಯ್ತು ಅಂದ್ರೆ ಅವ್ರಿಗೊಂದು ಅಮೇರಿಕ ಹೋಗುವ ಪ್ರವಾಸ ಇತ್ತು. ಹಾಗಾಗಿ ಬಣ್ಣದ ವಿಷಯಕ್ಕೆ ಯಾರು ಆಗ್ಬೋದು ಅಂತ ಹೇಳುವಾಗ ಸುನ್ನಂಬಳದವರು ಹೇಳಿದ್ರು, ಬಾಲಕೃಷ್ಣ ಮಿಜಾರ 1 ತಿಂಗಳಲ್ಲಿ ಪಾಸ್ಪೋರ್ಟ್ ಎಲ್ಲ ಆಗ್ಬೇಕು ಸರ್. ಜೂನಲ್ಲಿ ಜುಲೈ ಆಗಸ್ಟಲ್ಲಿ ಹೋಗ್ಲಿಕ್ಕೆ, ಜೂನ್ ಲಾಸ್ಟಿಗೆ ಹೇಳಿದ್ರು, ಜುಲೈ ಲಾಸ್ಟಿಗೆ. ಹಾಗೆ ಅದನ್ನು ಮಾಡಿ ಸಿಂಗಾಪುರಕ್ಕೆಲ್ಲ ಹೋಗಿ ಬಂದು ಸಿಂಗಾಪುರ ಮತ್ತು ಮಲೇಷ್ಯಾ 2 ಕಡೆ ಹೋಗಿದ್ದೀರಾ? ಮತ್ತೆ ದುಬೈಗೆ ಹೋದೆ. ಈ ಸಲ ಒಂದು ಮಸ್ಕತ್ತಿಗೆ ಹೋಗಿ ಬಂದೆ. ಅಲ್ಲಿ ಯಕ್ಷಗಾನಕ್ಕೆ ಸೇರಿದ ಕಾರಣ ನನಗೊಂದು ಹೊರದೇಶಕ್ಕೆ ಹೋಗ್ಲಿಕ್ಕೆ ನಮ್ಮ ಉಡುಪಿ ಜನ ಹೇಳ್ಬೋದು, ಅಂದ್ರೆ ಒಂದು ಸಾಧನೆ ಮಾಡಿ ನಾವು ಹೋಗ್ಬೋದು ಅಂದ್ರೆ ಈ ಒಂದು ಯಕ್ಷಗಾನದಲ್ಲಿ ನಮ್ಮ ಮುಖಾಂತರ ಒಂದು ಹೊರದೇಶ. ನಾನೊಂದು ಕನಸು ಕಂಡಿದ್ದೆ, ನಾವೆಲ್ಲ ವಿಮಾನದಲ್ಲಿ ಕುಳಿತು ಹೊರದೇಶಕ್ಕೆಲ್ಲ ಯಾವಾಗ ಹೋಗುವುದು, ಹೇಗೆ ಹೋಗುವುದಂತ. ಆದ್ರೆ ಆ ಕಟೀಲು ನಮ್ಮ ಅಮ್ಮ ಇದ್ದಾರೆ, ನಮ್ಮ ಮೇಳದ ತಾಯಿ, ಅವರನ್ನು ನಮಗೆ ಆದಷ್ಟು ಬೇಗ ಒಂದು ಅದನ್ನು ಅನುಗ್ರಹಿಸಿದ್ದಾರೆ. ನಮ್ಮ ಇಚ್ಛೆ ಏನುಂಟು ಅದನ್ನೇ ಈಡೇರಿಸಿಕೊಟ್ಟಿದ್ದಾರೆ. ಅಲ್ಲಿ ಅಭಿಮಾನಿಗಳು ಹೇಗಿದೆ ನಿಮಗೆ ವ್ಯಕ್ತಪಡಿಸಿದ್ರು? ತುಂಬಾ ಅಭಿಮಾನಿಗಳು. ಮೊನ್ನೆ ಮಸ್ಕತ್ತಿಗೆ ಹೋದಾಗ ಅಲ್ಲಿ ಒಂದು ಬಿಲ್ಲವರ ಸಂಘ ಉಂಟು, ಅವರೊಂದು ನಮಗೆ ಆತ್ಮೀಯದಿಂದ ಸ್ವಾಗತ ಮಾಡಿ ನಮ್ಮನ್ನು ಕರೆದುಕೊಂಡು ಹೋಗಿ ನಾವು ಹೋದ ಅಂದಿನಿಂದ ನಮ್ಮ ಇದಕ್ಕೆ ಏರ್ಪೋರ್ಟ್ಗೆ ಬರುವಲ್ಲಿವರೆಗೆ ನಮ್ಮನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ನಿಮ್ಮನ್ನ ಅದೇ ಈ ನಮ್ಮ ಅಭಿಮಾನಿಗಳು ಹೇಗೆ ಗುರುತಿಸ್ಕೊಳ್ತಾ ಇದ್ದಾರೆ? ಈಗ ಬಾಲಣ್ಣ ಅಂತ ಅಥವಾ ಮಹಿಷಾಸುರ ಪಾತ್ರ? ಇಲ್ಲ, ನನ್ನನ್ನೆಲ್ಲ ಚಿಟ್ಟಿ ವೀರ ಅಂತ ಕರೀ. ಚಿಟ್ಟಿ ವೀರ ಅಂದ್ರೆ ನಾನು ಚಿಟ್ಟಿ ಇಡುವುದಕ್ಕೆ ಚೌಕಿಯಲ್ಲಿ ಕೂತ್ರೆ ಒಂದು 10ವರೆಗೆ ಕುಳಿತುಕೊಳ್ತೇನೆ. ನಾನು 2 ಗಂಟೆ ತನಕ ಹೇಳುವ ಕ್ರಮ ಇಲ್ಲ, ಮಧ್ಯದಲ್ಲಿ ಯಾವುದು ಅಡೆದಡೆ ಬಂದರೂ ಕೂಡ ಹೇಳುದಿಲ್ಲ. 10ವರೆಯಿಂದ 2ವರೆ ತನಕ ಮತ್ತೆ ಡ್ರೆಸ್ ಕಟ್ಟಲಿಕ್ಕೆ ಅಷ್ಟು ಹೊತ್ತು ನಾನು ಚಿಟ್ಟಿಯನ್ನಿಟ್ಟು, ಅಂದ್ರೆ ಚಿಟ್ಟಿ ಇಡುವ ಬಗ್ಗೆ ನನಗೆ ಬಹಳ ಕುತೂಹಲ ಮತ್ತು ಅದನ್ನು ಒಂದು ಚಂದ ಮಾಡಬೇಕೆಂಬ ಆಸೆ. ಹೌದು. ಹಾಗೆ ಅದೇ ರೀತಿ ನಿಮ್ಮ ಸಹ ಕಲಾವಿದರ ಜೊತೆ ನಿಮ್ಮ ಬಾಂಧವ್ಯ ಹೇಗಿದೆ? ತುಂಬಾ ಸಹ ಕಲಾವಿದರು ನನಗೆ ಸಹಾಯ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬಾ ಜನ ಕಲಾವಿದರು ಇದ್ದಾರೆ.
ಅದೇ ನಾನು 3ನೇ ಸೆಟ್ಟಲ್ಲಿರುವಾಗ ಗಂಗೈ ಶೆಟ್ಟಿ ಆಗಲಿ ಮತ್ತು ರಾಮಕುಲಾಲ್ ಅಂತ ಒಬ್ಬರು ದಾಸನಂತ ಅವರು ಶುಂಭ ಮಾಡಿಕೊಂಡಿದ್ದು. ನಾನು ಈಗ ಶುಂಭ ಮಾಡಿದ್ರು ಅರ್ಥ ಮಾತಾಡೋದು ಅವರದ್ದು, ಅಂದರೆ ಅದು ಅಷ್ಟು ಅಚ್ಚುಕಟ್ಟಾಗಿತ್ತು ಅರ್ಥ. ಅವರು ಹೇಗೆ ಮಾತಾಡಬೇಕು ರಂಗಸ್ಥಳದಲ್ಲಿ, ಪೀಠಿಗೆ ಹೇಗೆ ಹೇಳಬೇಕು ಅದನ್ನೆಲ್ಲ ಹೇಳಿಕೊಡ್ತಾ ಇತ್ತು. ಮತ್ತು ಕೈರಂಗಳ ಕೃಷ್ಣಮೂರ್ತಿ, ಮಂಜುನಾಥ ಭಟ್ ಬೆಳ್ಳಾರೆ, ಮೋಹನ್ ಕುಮಾರ್ ಮಂಜೆ ಅವರು ನಮಗೆಲ್ಲ ಒಳ್ಳೆಯ ಸಹಕಾರ ನೀಡಿದ್ದಾರೆ ಸೇರುವರು. ಅವರೆಲ್ಲರ ಸಹಕಾರ ಇಲ್ಲದಿದ್ದರೆ ನಾವು ಇಷ್ಟು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಲಾವಿದನ ಪ್ರಯತ್ನ ಬೇಕು, ಮತ್ತೊಂದು ಹಿರಿಯರ ಆಶೀರ್ವಾದ ಬೇಕು. ನೀವು ಈಗ ಯಕ್ಷಗಾನ ಬಿಟ್ಟು ಬೇರೆ ಉದ್ಯೋಗವನ್ನು ನೀವು ಮಾಡ್ತಿದ್ದೀರಾ, ಅಂದ್ರೆ ಜೀವನ ಮುನ್ನಡೆಗೆ ಹೋಗ್ಬೇಕಾದ್ರೆ ನಮಗೆ ಬೇರೆ ಉದ್ಯೋಗ ಕೂಡ ಬೇಕಾಗ್ತದೆ. ಯಾಕಂದ್ರೆ ಇದು ಯಕ್ಷಗಾನ ಅನ್ನೋದು ಕೇವಲ 6 ತಿಂಗಳಿಗೆ ಮಾತ್ರ ಸೀಮಿತ. ಆಮೇಲೆ ನಮ್ಮ ಜೀವನ ನಡೆಸಬೇಕಾದ್ರೆ ಬೇರೆ ಉದ್ಯೋಗಗಳೇ ಬೇಕು. ಇದರ ಬಗ್ಗೆ ನಿಮ್ಮ ಯಕ್ಷಗಾನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳೋದು ತಪ್ಪು. ಆದರೆ ಮೊದಲು ಯಕ್ಷಗಾನದಲ್ಲಿದ್ದವರಿಗೆ ಸ್ವಲ್ಪ ಮನೆಯಲ್ಲಿ ತೋಟಗಾರಿಕೆಯು ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದು 6 ತಿಂಗಳು ಕಷ್ಟ ಹೌದು. ಆದರೆ ಈಗಿನ ಕಲಾವಿದರಿಗೆ ಹಾಗೆ ಕಷ್ಟ ಇಲ್ಲ. ಅಂದರೆ ಈಗ ಯಕ್ಷಗಾನ ತಿರುಗಾಟ ಅಂತ ಮಳೆಗಾಲದಲ್ಲಿ ಯಕ್ಷಗಾನ ತಿರುಗಾಟ ಅದೆಲ್ಲ ಇರ್ತದೆ, ಟೂರ್ ಎಲ್ಲ ಇರ್ತದೆ. ಅದರಲ್ಲಿ ಆ ಟೂರಿಗೆ ನಾನು ಹೋಗ್ತೇನೆ. ಮತ್ತೆ ನನಗೆ ಹೀಗೆ ಹೊರಗಿನ ಕೆಲಸ ಮಾಡುವ ಅಭ್ಯಾಸ ಉಂಟು. ಹೊರಗಿನ ಕೆಲಸ ಮಾಡಿ ಅಭ್ಯಾಸ ಇದ್ದ ಕಾರಣ ಅದಕ್ಕೆ ಹೋಗ್ತೇನೆ. ಮತ್ತೆ ಈಗಿನ ಕಾಲದಲ್ಲಿ ತಿಂಗಳಿಗೊಂದು 4-5 ಯಕ್ಷಗಾನ ಅಂತೂ ಸಿಗ್ತದೆ ಕಾರ್ಯಕ್ರಮಗಳಿರ್ತದೆ. ಕಷ್ಟ ಆದದ್ದು ಯಾವಾಗ ಅಂದ್ರೆ ಈಗ ಒಂದು ಕೊರೋನಾ ಆ ಟೈಮಲ್ಲಿ ಅದೇ ಯಕ್ಷಗಾನ ಕೂಡ ಇರ್ಲಿಲ್ಲ, ಎಲ್ಲಿಯೂ ಹೊರಗಡೆ ಹೋಗ್ಲಿಕ್ಕೆ ಇರ್ಲಿಲ್ಲ. ಕಷ್ಟ ಅಂದ್ರೆ ಆಗಲ್ಲ, ಅದೇ ನನಗೆ ಬೇರೆ ಕೆಲಸ ಗೊತ್ತಿದ್ದ ಕಾರಣ ಆ ಕೆಲಸವನ್ನು ನಿಭಾಯಿಸಿಕೊಂಡು ನಾನು ಹೊಂದಾಣಿಕೆ ಮಾಡ್ತಾ ಇದ್ದೆ. ನೀವ್ಯಾರಿಗಾದ್ರೂ ತರಗತಿ ಏನಾದ್ರು ಕೊಟ್ಟಿದ್ದೀರಾ ಯಕ್ಷಗಾನ? ಅಂದ್ರೆ ನನಗೆ ಒಂದು 2 ಶಿಷ್ಯಂದಿರಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹೀಗೆ ತರಗತಿ ಕೊಡುವ ಕ್ರಮ ಇಲ್ಲ. ಒಂದು ಪ್ರಕಾಶ ಸಾಗರ್ ಅಂತ ಒಬ್ಬ ಇದ್ದ ಬಣ್ಣದ ವಿಷಯ ಮಾಡುದು, ಮತ್ತೊಬ್ಬ ಸಂಜೀವ ಶಿರಾಂಕರ್. ಮತ್ತೆ ಹೀಗೆ ಕ್ಲಾಸ್ ಮಾಡಿ ಅವ್ರು ಏನಾದ್ರೂ ಸಹಾಯ ಬೇಕಾದ್ರೆ ಯಕ್ಷಗಾನ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೆ ನಾನು ಹೇಳಿ. ಇಂದಿನ ಯುವಜನತೆಗೆ ಮತ್ತು ಇಂದಿನ ಯುವಜನತೆಯ ಬಗ್ಗೆ ನಿಮ್ಗೆ ಈಗ ಯಕ್ಷಗಾನದ ಒಲವು ತೋರಿಸುವ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕುಡುಬಿ ಸಮಾಜದಲ್ಲಿ ಯಕ್ಷಗಾನದ ಬಗ್ಗೆ ಒಲವು ತೋರಿಸುವವರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಯಕ್ಷಗಾನ ತರಗತಿ ಅನ್ನುವುದು ಶಾಲೆಯಲ್ಲಿ ಪ್ರಾರಂಭ ಮಾಡಿ ಜೊತೆಯಲ್ಲಿ ಶಾಲೆಯೇ ಕಲಿಯಬೇಕು, ಯಕ್ಷಗಾನವೂ ಕಲಿಯಬೇಕು ಸರಿ, ಎರಡೂ ಬೇಕು ನಮ್ಮ ಜೀವನಕ್ಕೆ. ಯಕ್ಷಗಾನವನ್ನೇ ಅವಲಂಬಿಸಿಕೊಂಡು ಮುಂದೆ ಹೋದ್ರೆ ವಿದ್ಯಾಭ್ಯಾಸಕ್ಕೆ ನಾವು ಹಿಂದೆ ಬರ್ತೇವೆ. ವಿದ್ಯಾಭ್ಯಾಸ ಅನ್ನುವುದು ಯಾಕೆ ಬೇಕು ಗೊತ್ತಾ? ಮುಂದಿನ ನಮ್ಮ ಜೀವನಕ್ಕೆ ಉದ್ಯೋಗ ಅನ್ನುವುದು ಬೇಕಾಗ್ತದೆ. ಆ ಉದ್ಯೋಗ ಕಲ್ಪಿಸುವುದಕ್ಕಾಗಿ ಇದು ಶಿಕ್ಷಣ ಬೇಕು. ಯಕ್ಷ ಶಿಕ್ಷಣ ಯಾಕಂದ್ರೆ ನಮ್ಮ ಮನಸ್ಸಿಗೆ ಕೆಲವು ಸಲ ಬೇಸರ ಇರುವಾಗ ಆ ಬೇಸರವನ್ನು ದೂರ ಮಾಡುವುದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದನ್ನು ಯಕ್ಷಗಾನ ವಿದ್ಯೆ ಜೊತೆಯಲ್ಲಿ ಸೇರಿಸಿಕೊಂಡು ಅದನ್ನು ಮುಂದುವರಿಸಿದ್ರೆ ಒಳ್ಳೆಯದು. ಅದನ್ನೇ ಅವಲಂಬಿಸಿಕೊಂಡು ಹೋಗುತ್ತೆ ಬಹಳ ಕಷ್ಟ ಅಂತಲ್ಲ, ಈಗ ಕಷ್ಟ ಅಂತಲ್ಲ, ಎಲ್ಲದ ದಾರಿ ಇದೆ, ಎಲ್ಲರ ದಾರಿ ಉಂಟು. ಕಲಿಯುವ ಮನಸ್ಸಿದ್ರೆ ಎಲ್ಲರೂ ಕಲಿಬಹುದು, ಅವನಿಗೆ ಇವನಿಗೆ ಅಂತ ಹಾಗೆ. ಈಗ ನಿಮ್ಮ ಅಭಿಮಾನಿ ಬಳಗದ ಬಗ್ಗೆ ನೀವೇನು ಹೇಳ್ತೀರಾ? ನಿಮಗೆ ತುಂಬಾ ಅಭಿಮಾನಿಗಳಿದ್ದೆ ಅಂತ ನಾವು ಕೇಳಿಪಟ್ಟಿದ್ದೇವೆ. ನಮಗೆ ಅಭಿಮಾನಿಗಳು ಇದ್ದಾರೆ ಅಂತ ಯಾವಾಗ ಗೊತ್ತಾದ್ರು? ಕೊರೋನಾ ಸಮಯದಲ್ಲಿ ನಾವು ಕಷ್ಟದಲ್ಲಿ, ಅಂದ್ರೆ ಯಕ್ಷಗಾನ ಕಲಾವಿದರಿಗೆ ಕೊರೋನಾ ಸಮಯದಲ್ಲಿ ಹೊರಗಡೆ ಹೋಗ್ಲಿಕ್ಕಿಲ್ಲ, ಕಾರ್ಯಕ್ರಮ ಸಿಗುವುದಿಲ್ಲ. ಆ ಸಮಯದಲ್ಲಿ ತುಂಬಾ ನಮ್ಮ ಅಭಿಮಾನಿಗಳು ನಮಗೆ ಫೋನ್ ಮಾಡಿ ನಮ್ಮ ಅಕೌಂಟ್ ನಂಬರ್ ಕೇಳಿ ನಮ್ಮ ಅಕೌಂಟಿಗೆ ತುಂಬಾ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅದನ್ನು ನಾವು ಬರೆಯುವುದಕ್ಕೆ ಸಾಧ್ಯ ಇಲ್ಲ. ಅದು ಈಗಲೂ ಯಕ್ಷಗಾನದಲ್ಲಿ ನಾವು ಇದ್ದೇವಲ್ಲ. ಈಗ ದೇವಾತ್ಮ ದಿವಸ ಅದು ನೀವು ಮೊದಲು ಹೇಳಿದ ಹಾಗೆ ಮಹಿಷಾಸುರ ಬಂದು ಕೇಳುವುದವನಂತೆ. ಮಹಿಷಾಸುರ ಅದೇ 6ನೇ ಮೇಳದಲ್ಲಿ ದೇವಿ ಮತ್ತು ಮಹಿಷಾಸುರ ಪ್ರಾಮುಖ್ಯತೆ ಪಡೆದಿದ್ದಾರೆ ಅಂತ ಹೇಳ್ಬೋದು. ಈಗ ಎಲ್ಲ ಕೇಳುದು ಮಹಿಷಾಸುರ ಪಾತ್ರ ಯಾರು ಮಾಡುದು? ಬಾಲನ್ ಅಂತ ಹೇಳೋದಲ್ಲ, ಮಹಿಷಾಸುರ. ಈಗ ಕೂಡ ಕಾಲಮಿತಿ ಆಗಿದೆ, 8:30 ಹೊತ್ತಿಗೆ ಮಹಿಷಾಸುರ ಬರ್ತಾರಂತೆ. ಆ ಟೈಮಿಗೆ ಬರುವ ಜನಸಂಖ್ಯೆ ನಿಮ್ಮ ಅಭಿಮಾನಿಗಳು ಇದ್ದಾರೆ. 8:45 9 ಗಂಟೆಗೆ ಪ್ರವೇಶ ಆಗ್ತದೆ, 10 ಕಾಲಕ್ಕೆ ಮುಗಿಬೇಕು ಈಗ. ಆದರೆ ನಾವು ಯಾವ ಉದಾಸೀನವೂ ಮಾಡುವುದಿಲ್ಲ. ನಮ್ಮದು ಎಷ್ಟುಂಟು ಅದನ್ನು ಮಾಡಿ ಹೊರಗೆ ಬರೋದು. ನಿಮ್ಮದು ಹಾಗೆ ಹೀಗೆ ಅಂತ ಹೇಳಿದ್ರೆ ನಾವು ಅದಕ್ಕೆ ತಲೆಗೊಡುವವರಲ್ಲ. ನಮಗೆ ಯಾವುದೇ ಒಂದು ಪಾತ್ರ ಮಾಡುವಾಗ ನಾವು ಅದರ ಬಗ್ಗೆ ಮನಸ್ಸಿಟ್ಟುಕೊಂಡು ಮುಂದೆ ಹೋದರೆ ಮಾತ್ರ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಉಂಟು, ಇಲ್ಲದಿದ್ದರೆ ಕಷ್ಟ. ಯಕ್ಷಗಾನದಲ್ಲಿ ನಾವು ಕಲಿಯಬೇಕಾದದ್ದು ತುಂಬ ಉಂಟು. ಕೇವಲ ಮನೆಯಲ್ಲಿ ಕೂತು ನಾವು ಯಕ್ಷಗಾನಕ್ಕೆ ಹೋಗ್ತೇವೆ ಆಗೋದಿಲ್ಲ. ಅದನ್ನು ಅಭ್ಯಾಸ ಮಾಡಬೇಕು.
ಮತ್ತು ಅವರು ಈಗ ಯಕ್ಷಗಾನ ತಾಳಮದ್ದಲೆ ಅಂತ ಆಗಿದೆ. ಹಾಗೆ ಮಾತಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಆಗ್ತದೆ, ನಾವು ಪ್ರಯತ್ನ ಮಾಡಬೇಕು. ಅಂದರೆ ಅವರು ಮಾತಾಡಿದಷ್ಟು ನಮಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಕ್ಷಗಾನದಲ್ಲಿ ಯಾರಿಗೂ ಏನು ತೊಂದರೆ ಇಲ್ಲ. ಯಕ್ಷಗಾನದಲ್ಲಿ ನಾವು ಒಳ್ಳೆಯದಾಗಿದ್ದರೆ ಸಾಧ್ಯ ಉಂಟು. ನನಗೆ ಯಕ್ಷಗಾನ ಕಲಿತ ಮೇಲೆ ನಾನು ಯಕ್ಷಗಾನದಲ್ಲಿ ಒಳ್ಳೆಯದಾಗಿದ್ದೇನೆ ಅಂತ ನನಗೆ ಒಂದು ಭರವಸೆ ಉಂಟು. ಪ್ರೀತಿ ಯಕ್ಷಗಾನದಲ್ಲಿ ತುಂಬಾ ಹಿರಿಯ ಕಲಾವಿದರ ಜೊತೆ ನೀವು ಅನುಭವ ಇದೆ. ನೀವು ತುಂಬಾ 28 ವರ್ಷ ನೋಡಿದ್ದೇನೆ ಎಲ್ಲರ ಜೊತೆ. ಅಂದ್ರೆ ಕೆಲವು ನಮ್ಮ ನ್ಯಾಯವಾದಿಗಳು ಕೂಡ ಇದ್ದಾರೆ, ಅದರ ಜೊತೆಗೆ ಡಾಕ್ಟರ್ಗಳು ಕೂಡ ಇದ್ದಾರೆ ಯಕ್ಷಗಾನ ಕಲಾರಂಗದಲ್ಲಿ. ಅವರ ಜೊತೆ ಕೂಡ ನಮ್ಮ ಕುಡುಬಿ ಜನಾಂಗದ ಬಾಲಣ್ಣ ಕೂಡ ಒಬ್ಬರೆನಿಸಿದ ನಮಗೊಂದು ಹೆಮ್ಮೆಯ ವಿಚಾರ. ಬಾಲಣ್ಣ, ನಿಮಗೊಂದು ಇಷ್ಟವಾದ ಸಂಭಾಷಣೆಯನ್ನು ನಮ್ಗೆ ಹೇಳ್ಬೋದು? ನನಗೆ ಯಕ್ಷಗಾನದಲ್ಲಿ ಪ್ರಿಯವಾದದ್ದು ಶುಂಭ ಅಂತ ಹೇಳಿದ್ದೇನೆ. ಆ ಪಾತ್ರದ ಒಂದು ಅದನ್ನು ಅರ್ಥಗಾರಿಕೆ. ಶಂಭೋ ಶಂಕರ ರಕ್ಷಣೆ ಮಾಡುತ್ತಂದೆ ಪರಿಪಾಲಿಸು. ನವಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭ ನಿಶುಂಭರಾದಂತಹ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದ ವಿದ್ಯಾಭ್ಯಾಸವನ್ನು ಕಲಿತು ಈ ಪ್ರಾಯದಲ್ಲಿ ಶೋಣಿತಾಪುರದ ಅಧಿಕಾರವನ್ನು ನಾನು ಏರಿದ್ದೇನೆ. ತಮ್ಮನಾದಂತಹ ನಿಶುಂಭ ನಿನ್ನ ಜೊತೆಯಲ್ಲಿ ಇಲ್ಲಿಯ ಜನಪದವನ್ನು ನಾನು ಪಾಲಿಸುತ್ತಾ ಬಂದವನು. ತಮ್ಮ ಇಷ್ಟೇ ಇದ್ದರೆ ಸಾಲದು, ನಾವು ಸಾಧನೆ ಮಾಡಬೇಕಾದಂತಹ ಸಾಧನೆಗಳಿವೆ. ಅದೇನು? ನೀವೊಂದು ಈ ಯಕ್ಷಗಾನ ರಂಗಕ್ಕೆ ಹೋಗ್ತಾ ಇರುವಾಗ ನಿಮ್ಮ ಮನೆಯವರ ಒಂದು ನಿಮ್ಮಲ್ಲಿರುವ ಬಾಂಧವ್ಯ ಹೇಗಿತ್ತು? ನೀವು ಯಕ್ಷಗಾನಕ್ಕೆ ಹೋಗ್ಬೇಕಾ ಅಥವಾ ಬೇಡವಾ ಅಂತ ಪ್ರತಿ ವಿರೋಧಗಳಿರ್ತಾರೆ ನಿಮಗೆ ಮನೆಯವರಿಂದ. ನಾನು 18 ವರ್ಷದಲ್ಲಿ ಯಕ್ಷಗಾನಕ್ಕೆ ಸೇರಿದ್ದೇನೆ. ಯಾರದ್ದು ತಡೆ ಬರಲಿಲ್ಲ. ಅಮ್ಮನದ್ದು ಪ್ರೋತ್ಸಾಹ ಇತ್ತು. ನನ್ನ ಅಣ್ಣಂದಿರು ಕೂಡ ನನಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಧರ್ಮಪತ್ನಿಯವರದ್ದು ಮತ್ತೆ 21 ವರ್ಷ ಆಗುವಾಗ ಮೇಳಕ್ಕೆ ಸೇರಿ ಮದುವೆ ಆಯಿತು. ಮದುವೆ ಆದ ಈಗ 7 ವರ್ಷ ಆಯಿತು. ನನ್ನ ಶ್ರೀಮತಿಯಿಂದ ಕೊಡಲಿ ಏನು ತೊಂದರೆ ಇಲ್ಲ, ಅವಳದ್ದು ಪ್ರೋತ್ಸಾಹ ಇದೆ. ಹಾಗಾಗಿ ಯಕ್ಷಗಾನಕ್ಕೆ ಬಂದ ಮೇಲೆ ಎಲ್ಲರ ಪ್ರೋತ್ಸಾಹದಿಂದಲೇ ನಾನು ಇಷ್ಟು ಎತ್ತರಕ್ಕೆ ಬಂದಿದ್ದೇನೆ ಅನ್ನುವಂತಹ ವಿಲಾಸ. ಎಲ್ಲರೂ ಪುರಸ್ಕಾರಗಳು ನಿಮ್ಮನ್ನು ಹುಡುಕಿ ಬಂದಿರಾ? ತುಂಬಾ ಸಿಕ್ಕಿದೆ. ನಿಂತ್ಕೊಂಡದ್ದು ಎಲ್ಲರೂ ನಿಮಗೆ ಒಂದು ಪುರಸ್ಕಾರ ಮಾಡಿದಂತಹ ಸನ್ನಿವೇಶ? ಸಿಂಗಾಪುರಕ್ಕೆ ನಾನು ಹೋಗಿದ್ದೆ, ಅಲ್ಲಿಯೂ ಆಗಿದೆ. ಮಲೇಷ್ಯಾದಲ್ಲಿ ಆಗಿದೆ. ಮತ್ತೆ ದುಬೈ ಅವರು ಯಕ್ಷಗಾನ ಸಂಘ ಉಂಟು, ಅವರು ನನ್ನನ್ನು ಕರೆಸಿ ಸನ್ಮಾನಿಸಿದ್ದಾರೆ. ಆ ಬಳಿಕ ಮೇಳದಲ್ಲಿ ಇರುವಾಗ ಕೂಳೂರಲ್ಲಿ ಒಂದಾಗಿದೆ, ದೊಡ್ಡ ಸನ್ಮಾನ. ಮತ್ತೆ ಊರಲ್ಲಿ ಆಗಿದೆ, ಹತ್ತಿರದ ಊರು ಎಡಪದವಿಲ್ಲಿ ಆಗಿದೆ. ಮತ್ತೆ ನೀರ್ಕೆರೆಯಲ್ಲಿ ಒಂದಾಗಿದೆ. ಮತ್ತೆ ಎಲ್ಲ ಯಕ್ಷಗಾನಕ್ಕೆ ಹೋದ ಕಡೆ ಎಲ್ಲ ಕಡೆ ಸನ್ಮಾನ ಆಗಿದೆ. ಕೊನೆಯದಾಗಿ ಬಾಲಣ್ಣ, ಈ ಒಂದು ಯಕ್ಷಗಾನದ ಬಗ್ಗೆ ಕೊನೆಯದಾಗಿ ನಿಮ್ಮ ಮಾತುಗಳಿರ್ತಾರೆ? ಯಾವನೇ ವ್ಯಕ್ತಿಯಾಗಲಿ ಜೀವನದಲ್ಲಿ ಯಕ್ಷಗಾನವನ್ನು ಹವ್ಯಾಸವಾಗಿ ಇಟ್ಟುಕೊಳ್ಬೇಕು. ಯಾಕಂದರೆ ಯಕ್ಷಗಾನ ಕಲಿತ ಮೇಲೆ ನಮಗೆ ಪುರಾಣದ ಬಗ್ಗೆಯೂ ಜ್ಞಾನ ಬರ್ತದೆ. ಮತ್ತು ಯಾವ ವ್ಯಕ್ತಿ ಯಕ್ಷಗಾನವನ್ನು ಕಲಿತ ಮೇಲೆ ಅವನಿಗೆ ಜೀವನದಲ್ಲಿ ಬದಲಾವಣೆ ಹೊಂದುವುದಕ್ಕೆ ಸಾಧ್ಯ ಉಂಟು. ಅಂದರೆ ಯಾವುದೇ ಒಂದು ಅಡ್ಡ ದಾರಿಯಲ್ಲಿ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಕ್ಷಗಾನದಲ್ಲಿ ಅಂತಹ ಪಾಠಗಳಿವೆ. ಯಕ್ಷಗಾನ ಪುರಾಣವನ್ನು ಸದಾ ನಾವು ಓದುತ್ತಾ ಇದ್ದರೆ, ಸದಾಕಾಲ ಮನನ ಮಾಡ್ತಾ ಇದ್ದರೆ ಯಕ್ಷಗಾನದಲ್ಲಿ ವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇನ್ನು ಮುಂದಿನ ಯುವಕರಿಗಾಗಲಿ ಯಾರಿಗಾಗಲಿ, ಅದು ನಮ್ಮ ಈಗ ಜನಜನಿತವಾದಂತಹ ವಿಷಯ ಅಂದರೆ ಯಕ್ಷಗಾನ ಗಂಡುಗಲೆ ಅಂತ. ಗಂಡುಗಲೆ ಅಂದರೆ ಇಡೀ ನಮ್ಮ ದೇಶಕ್ಕೆ ಅದು ಅವಲಂಬಿತವಾಗಿದ್ದರು. ಈಗ ಗಂಡು ಮಕ್ಕಳಿಗೆ ಅದು ಸೀಮಿತ ಅಂತಲ್ಲ, ಕಲಿಯುವುದಿದ್ರೆ ಯಾರಿಗೂ ಆಗ್ತದೆ, ಯಾವ ಪ್ರಾಯದಲ್ಲಿ ಕಲಿಯಬಹುದು. ಆದರೆ ಅದರ ಮೇಲೆ ಮನಸ್ಸಿಟ್ಟುಕೊಂಡು ನಾವು ಮುಂದುವರಿದರೆ ಯಕ್ಷಗಾನ ನಮಗೊಂದು ದಾರಿದೀಪವಾಗ್ತದೆ ಅಂತ ನನ್ನ ಅನಿಸಿಕೆ. ನೋಡಿ, ನಮ್ಮ ಈ ಕುಡುಬಿ ಸಮಾಜದಲ್ಲಿ ಸಾಧನೆಗೈದಂತಹ ಹಲವರು ಸಾಧಕರಿದ್ದಾರೆ. ಆ ಒಂದು ಶ್ರೇಣಿಯಲ್ಲಿ ನಮ್ಮ ಬಾಲನ ಕೂಡ ಒಬ್ಬರು. ಇಷ್ಟರವರೆಗೆ ನಮ್ಮ ಜೊತೆಗಿದ್ದು ಅವರ ಯಕ್ಷ ಪಯಣವನ್ನು, ಯಕ್ಷಗಾನದಲ್ಲಿ ಹೇಗೆ ಅವರು ಬೆಳೆದು ಬಂದರು, ಯಾವ ರೀತಿ ಕಷ್ಟವನ್ನು ಅನುಭವಿಸಿದರು, ಹೇಗೆ ಅವರು ಯಕ್ಷಗಾನವನ್ನು ಒಗ್ಗಿಕೊಂಡರು, ಅದೇ ರೀತಿ ಈಗ ಅವರು ಯಕ್ಷಗಾನದಲ್ಲಿ ತುಳುನಾಡಿನ ಶ್ರೀದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ತುಳುನಾಡಿನ ಖಳನಾಯಕ ಅಂತಲೇ ಹೇಳ್ಬೋದು, ಮಹಿಷಾಸುರ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಇಲ್ಲಿವರೆಗೆ ಬಂದು ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು, ಜೀವನಕ್ಕೆ ಬಂದಂತಹ ಕಷ್ಟಗಳೇನು, ಯಕ್ಷಗಾನ ಹೇಗೆ ಮುದಗೊಟ್ಟಿದ್ದು, ಹೇಗೆ ಅವರನ್ನು ಮೈಗೂಡಿಸಿಕೊಂಡಿದ್ದಂಥ ನಮ್ಮ ಜೊತೆ ಇದ್ದು ಸಂದರ್ಶನ ನೀಡಿದಂಥ ಬಾಲಣ್ಣನಿಗೆ ಹೃದಯ ಸೃಷ್ಟಿ ನಮ್ಮನೊಂದಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ
ಇವರ ಈ ಒಂದು ಯಕ್ಷ ಪಯಣ ಇನ್ನಷ್ಟು ನಿಲ್ಲದ ಸಾಧನೆಯಾಗಲಿ. ನಮ್ಮೆಲ್ಲ ಕುಡುಬಿ ಬಾಂಧವರು ಇವರಿಗೊಂದು ಸಹಕಾರವನ್ನು ನಾವು ನೀಡೋಣ. ಅದೇ ರೀತಿ ಇನ್ನಷ್ಟು ಅಭಿಮಾನಿಗಳ ಸಂಖ್ಯೆ ಏರಲಿ. ನಿಮ್ಮ ಈ ಯಕ್ಷ ಪಯಣ ಇನ್ನಷ್ಟು ಶ್ರೀದೇವಿಯ ಕೃಪೆಯಿಂದ ಮುನ್ನಗಿಲಿ ಅಂತ ನಮ್ಮೆಲ್ಲರ ಹಾರೈಕೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯವನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ ಸರ್. ಕುಡುಬಿ ಸಾಧಕ ಸಾಧಕಿಯರ ಜೀವನ ಚರಿತ್ರೆಯೇ ಯಶೋಗಾಥೆ. ಇದರ ಮೊದಲ ಪ್ರಸ್ತುತಿ ಯಕ್ಷಪಯಣ. ಯಕ್ಷ ಪ್ರಪಂಚದಲ್ಲಿ ಸಾಧನೆಗೈದ ನಮ್ಮವರೇ ಆದ ಬಾಲಕೃಷ್ಣ ಮಿಜಾರ್ ಇವರಿಗೆ ಅಭಿನಂದನೆಗಳು. ಈ ಸಂಚಿಕೆಗೆ ಜಾಹೀರಾತು ನೀಡಿ ನಮ್ಮನ್ನು ಹುರಿದುಂಬಿಸಿದ ಪ್ರೀತಿಯ ಬಂಧುಗಳಿಗೆ ಅನಂತ ಧನ್ಯವಾದಗಳು. আমি উনেটা দেবা।